ಪಾಪ ಅರ್ಶಿನ ಹಾಕಿದ್ರೆ ವಾಸಿ ಆಗೋಗ್ತೈತೆ. ಎತ್ಕೊಬರಲ್ಲ, ಕಚ್ಚು ಬಿಡ್ತೈತೆ, ಬಾಯಿ ಹತ್ರ ಕೈ ಇಡಬೇಡ. ಪಾರಿವಾಳ ಪ್ರಾಣ ಉಳಿಸುವ ಬನ್ನಿ ಫ್ರೆಂಡ್ಸ್. ಅಯ್ಯಯ್ಯೋ ಪಾಪ, ಬೆಕ್ಕನ್ನು ಕಚ್ಚ ಕೊಡಿದೆ. ಅರ್ಶಿನ ಹಾಕಣಪ್ಪಿ ಬದುಕೋತೈತೆ. ಅಯ್ಯಯ್ಯಪ್ಪ, ಬೆಕ್ಕನ್ನು ಕಚ್ಚ ಕೊಡಿದ ಇಂದ ಅರ್ಶಿನ. ಬೆಳಗ್ಗೆ ಬೆಳಗ್ಗೆ ಯಾರ ಮುಖ ನೋಡಿತ್ತು? ಬೆಕ್ಕ ಪತ್ಕೊಂಡು ಒಂದು ಆತ್ರ ಕಚ್ಚಿರೋದು. ಬೆಕ್ಕೈಗೆ ಯಾಕೆ ಸಿಗೋಕೋಯ್ತಪ್ಪ ಇದು? ಕಾಲ ಏನಾದರೂ ಏಟಾಗೈತ ನೋಡು. ಟಾಮಗನ್ನು ನೋಡ್ಕೋಬೇಕು, ಅವನು ಕಚ್ಬಿಡ್ತಾನೆ. ಒಂದು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೋ ಸುರಕ್ಷಿತ. ಇನ್ನೋವಲ್ಲಿ ಅಕ್ಕಿ ತಿನ್ನಲ್ಲ, ಅನ್ನ ಹಾಕ್ತೀನಿರು. ರಾಗಿ ತಿಂತಿದ್ದಾ? ರಾಗಿ ಅಕ್ಕಿ 2 ಎತ್ಕೊಬತ್ತೀನಿರು. ಪಾಪ ಏನಾಗಲ್ಲ, ಸುಮ್ಮನೆ ವಾಸಿ ಆಗ್ತದೆ ಬೇಗ. ಪಾರಿವಾಳ ಏನು ತಿಂತೈತೆ ಹೇಳು ಮಾಮೂಲಿಯಾಗಿ? ರಾಗಿ ತಿಂತೈತಾ? ಎತ್ಕೊಬತ್ತೀನಿರು. ಮತ್ತೆ ರಾಗಿ ಅಕ್ಕಿ 2 ಇಡ್ತೀನಿ ಫ್ರೆಂಡ್ಸ್, ನೋಡೋಣ ಏನು ತಿಂತೈತೋ. ನನಗೆ ಅಷ್ಟು ಐಡಿಯಾ ಇಲ್ಲ ಏನು ತಿನ್ಬೋದು ಪಾರಿವಾಳ ಅಂತ. ತಿನ್ನು. ಇದು ತಪ್ಸ್ಕೊಂಡು ಅಲ್ಲೇ ಕುತ್ಕೊಂಡೈತೆ ಪಾಪ ರಾತ್ರಿ ಎಲ್ಲ ನೋವಿಗೆ. ಇಕ್ಕು ಆಮೇಲೆ ತಿಂತೈತೆ. ಇಕ್ಕಪ್ಪಿ, ಅದು ಎದ್ರಕೊಂಡೈತೆ ಅದು. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ತಿಂತೈತೆ. ಜಾಸ್ತಿ ಅರ್ಶಿನ ಹಾಕಿದ್ರೆ ನಮಗೆ ಉರಿತೈತೆ, ಕೈ ಕಟ್ ಮಾಡ್ಕೊಂಡಾಗ ಅರ್ಶಿನ ಹಾಕೊಂಡ್ರೆ ಪಾಪ ಅದು. ಅದೇನು ಕುಡಿತಾ ಇಲ್ಲ. ಕುಡಿಯೋದು ಅದು ಸುಮ್ಮನೆ ಐತೆ. ಕುಡಿತೈತಾ? ಇಲ್ಲ, ಅದು ಸುಮ್ಮನೆ ಇರೋದು. ಛೇ ಪಾಪ, ಇಡು ಅಲ್ಲೇ, ಕುಡಿತೈತದು ಹುಷಾರಾದ್ಮೇಲೆ. A few moments later. ಅಯ್ಯಯ್ಯೋ ಅಯ್ಯೋ, ಸತ್ತೋಗೈತೆ. ಛೇ, ಸತ್ತೋಗೈತೆ ಫ್ರೆಂಡ್ಸ್. ಮನೆ ಗುಡಿಸ್ಬಿಟ್ಟು ಬರೋಷ್ಟಲ್ಲಿ ಸತ್ತೋಗೈತೆ. ಮಣ್ಣು ಮಾಡ್ಬಿಡು. ಅದು ಬೆಕ್ಕು ಕಚ್ಚಲ್ಲ ಪಾಪ. ಬಾರ ಇಲ್ಲಿ. ಎಲ್ಲೋಗಿದೆ ಬೆಳಗ್ಗೆಯಿಂದ? ಒಂದು ದೊಡ್ಡ ಮನುಷ್ಯ ಇವನೇನೋ ಮಾಡ್ತಾನೆ, ಕೊಡು. ರಾತ್ರಿ ಕಚ್ಚಿರೋದು ಬೆಳಗ್ಗೆ ಗಂಟೆ ಬದುಕೈತೆ. ಇವಾಗ ಟ್ರೀಟ್ಮೆಂಟ್ ಕೊತ್ಮೇಲೆ ಹಿಂಗಾಗೋಗೈತಲ್ಲಪ್ಪಿ, ಜಾಸ್ತಿ ಏಟಾಗೋಗೈತೆ ಅನ್ಸ. ಮುಚ್ಬಿಡು, ಮೇಲೆ ಕೆತ್ಕೋ, ಅವ್ನು ಕಚ್ಬಿಡ್ತಾನೆ. ಹೋಗ ಟಾಮು, ನೀನು ಮುಚ್ಬಿಟ್ ಬಾ. ಬಾರೋ ಯಜಮಾನ್ರಿ. ಇವಾಗ ಇನ್ನೊಂದು ಬಾಕ್ಸು ಕಿವಿ ಫ್ರೂಟು ಫ್ರೆಂಡ್ಸ್. ಡೈಲಿ ಒಂದೊಂದು ಬಾಕ್ಸು ತರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಡೈಲಿ ಅಂತೀನಿ, ಡೈಲಿ ಒಂದೊಂದು ಹಣ್ಣು ತಿನ್ನಲಿ ಅಂದ್ಬಿಟ್ಟು 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಬಾಕ್ಸ್ ತರಿಸ್ತಾ ಇದ್ದೀನಿ. ಅಪ್ಪ ಮೆತ್ತಗೆ ಯಾವ್ದಾಗಿರ್ತೈತೆ ಅದು ತಿನ್ನು, ಅದು ಸ್ವೀಟ್ ಜಾಸ್ತಿ ಇರ್ತೈತೆ. ಇದು ಹಣ್ಣು ಬಂದೈತೆ, ತಿನ್ನು. ಅವೆರಡು ನಾಳೆ ಹಣ್ಣಾಗ್ತಾವೆ. ದಿನ ಒಂದೊಂದು ತಿನ್ನು, ಯು ವಿಲ್ ಆಲ್ ರೈಟು. ಕಿವಿ ಫ್ರೂಟ್ ಲೈಫಲ್ಲಿ ನೋಡಿರಲಿಲ್ಲ ಫ್ರೆಂಡ್ಸ್ ಶಿವ. ನಾನು ಅಷ್ಟೇ, ನಿನ್ಗೆ ಹುಷಾರು ತಪ್ಪಾಗ ನೋಡ್ತಾ ಇರೋದು, ತಿಂತಾ ಇರೋದು. ಟೇಸ್ಟ್ ನೋಡಿದ್ದೆ ನಿನ್ಗೆ ಹುಷಾರು ತಪ್ಪಾಗ. ತಿನ್ನು, ಸಿಪ್ಪೆ ಸಪ್ರೇಟ್ ಮಾಡ್ಕೊಂಡು ತಿನ್ನು. 4 ಬಿಸ್ಕೆಟ್ ತಿನ್ಬಿಟ್ಟು ಪ್ರಜ್ಞೆ ತಪ್ಪು ಬಿದ್ದವನೇ. ಇಲ್ಲಿ ಫ್ರೆಂಡ್ಸ್, ಇದು ಮೊಸರು ತಂದೈತೆ, ಬಿಸ್ಕೆಟ್ ಟಾಮುಗೆ, ಕಡಲೆ ಬೀಜ ತಂದಿತ್ತು ನನಗೆ, ಪೈನಾಪಲ್ ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಲವ್ ಮ್ಯಾರೇಜ್ ಕಪಲ್ ಏನು ಮಾಡಬೇಕು ನೋಡಿ? ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮಗೆ? ಏನು ಮಾಡಬೇಕು? ಗಿಫ್ಟ್ ತರಬೇಕು ಗಂಡ. ನಾನಂತೂ ಗಿಫ್ಟ್ ತಂದು ಕೊಡೋಕೆ ನನ್ನ ಹತ್ರ ದುಡ್ಡು ಕೊಡೋದು ಇಲ್ಲ ಫ್ರೆಂಡ್ಸ್ ಶಿವ. ಅದಕ್ಕೆ ಶಿವ ಹತ್ರನೇ ಇಸ್ಕೋತೀನಿ. ನಾನೇ ದೊಡ್ಡ ಗಿಫ್ಟ್ ನಿನಗೆ, ಇನ್ನೇನು ಗಿಫ್ಟ್ ಕೊಡ್ತಾನೆ ಪೇ ಅಷ್ಟೇ ಫ್ರೆಂಡ್ಸ್. ಏನು ತರ್ತೀಯಪ್ಪಿ? ಸರ್ಪ್ರೈಸ್ ಆಗಿ ತಗೋಬಾ. ಅದು ಸರ್ಪ್ರೈಸ್ ಆಗಿ ಸೀಕ್ರೆಟ್ ಆಗಿ ಹೆಂಗಿರ್ಬೇಕು, ನೋಡಿದ ತಕ್ಷಣ ಶಾಕ್ ಆಗ್ಬೇಕು, ಹಂಗಿರ್ಬೇಕು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ. ಸ್ಪೆಷಲ್ ಏನೂ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಶಿವ ತಿನ್ನಂಗಿಲ್ವಲ್ಲ. ಏನು ಮಾಡಿದ್ರು ನಾನು ಒಬ್ಬಳೇ ತಿನ್ನಬೇಕು, ಅದಕ್ಕೆ ಬೇಜಾರಿಗೆ. ನಾಳೆ ಶಿವರಾತ್ರಿ, ಅದ್ರ ಪ್ರಿಪ್ರೇಷನ್ನೇ ಜೋರಾಗಿರ್ತೈತೆ ಫ್ರೆಂಡ್ಸ್ ಇವತ್ತು ಸಂಜೆ ಮೇಲಿಂದ. ಅದಕ್ಕೂ ಮುಂಚೆ ಶಿವ ಈಗ ನನಗೆ ಸರ್ಪ್ರೈಸಾಗಿ ಏನೋ ತರಕ್ಕೆ ಹೋಗ್ತೈತೆ. ಅಡುಗೆ ಮನೆಗಲ್ಲ, ಆಚೆ ಹೋಗ್ಬೇಕಪ್ಪ ಬೈಕ್ ಎತ್ಕೊಂಡು.
ಏನು ತರ್ದೈತೋ ಏನು ಕತೆನೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಗಂಡಂಗೆ ಮಾತ್ರ ಮಾಡಬೇಕಾ? ಪ್ರೇಮಿಗಳ ದಿನಾಚರಣೆ. ನಾನು ನಿಮ್ಮನ್ನೆಲ್ಲರನ್ನೂ ಪ್ರೀತಿಸ್ತೀನಿ ಫ್ರೆಂಡ್ಸ್. ಹಾಗಾಗಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್. ಇದ್ರ ರೀಸನ್ನೇ ಮೀನಿಂಗೇ ಗೊತ್ತಿಲ್ಲ, ಆದರೂ ನಾವು ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀವಿ. ಬಿಸಿನೀರು ಕೊಟ್ಬಿಟ್ಟು ತಗೋಬತ್ತೀಯಾ? ಆಯ್ತು ತಗೋಬಾ, ನಾನು ಕಾಯ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಶಿವ ನನಗೆ ಗಿಫ್ಟ್ ತರ್ತೈತೆ ಫ್ರೆಂಡ್ಸ್. ಗಿಫ್ಟ್ ತಗೊಬಂದೆ. ಏನು ತರಬೇಕು ಹೇಳಿ, ಏನು ತರಬೇಕು ಹೇಳೋದು ನಿಧಾನಕ್ಕೆ ಕೇಳ್ತೈತೆ. ಅಪ್ಪಿ, ನನಗೆ ಏನೇನು ಇಷ್ಟ ಅಂತ ನಿನಗೆಲ್ಲ ಗೊತ್ತು. ನಾನು ಹೇಳಲ್ಲ, ಏನಂತ ಹೇಳಲ್ಲ, ಸರ್ಪ್ರೈಸ್ ಆಗಿ ತಗೊಬರ್ಬೇಕು. ಸರ್ಪ್ರೈಸ್ ಅಂದರೆ ನನಗೆ ಕೇಳ್ದಿರೋ ತರೋದು, ಗೊತ್ತಾಯ್ತಾ? ಕೇಳಬಾರ್ದು ನನ್ನ ಮಾತು ಏನು ತರಬೇಕು ಅಂತ. ಸರ್ಪ್ರೈಸ್ ಆ್ಯಂಡ್ ಸೀಕ್ರೆಟ್ ಆಗಿರಬೇಕು. ಓಕೆ, ನೀನು ಹುಷಾರಾಗಿದ್ದೀಯಾ ಅದಕ್ಕೆ ಕೇಳ್ತಿದ್ದೀನಿ. ಇನ್ನೂ ಹುಷಾರು ತಪ್ಪಿ ಮಲಗಿದ್ರೆ ದೇವರನ್ನೇ ಕೇಳ್ತಿರ್ಲಿಲ್ಲ ಪಾಪ ಅಂತ. ವರ್ಷಕ್ಕೊಂದ್ಸಲ ಅಲ್ಲ ಪೇಯೇ. ನಾವು ಲವ್ ಮ್ಯಾರೇಜ್ ಅಂತ ಪ್ರೂವ್ ಮಾಡ್ಕೋಬೇಕಂದ್ರೆ ನೀನು ಗಿಫ್ಟ್ ತರಲೇಬೇಕಪ್ಪಿ. ಇದು ಪ್ರೀತಿ ಪರೀಕ್ಷೆ. ವ್ಯಾಲೆಂಟೈನ್ಸ್ ಡೇ ಅಲ್ಲ, ಇದು ಪ್ರೀತಿ ಪರೀಕ್ಷೆ ಡೇ. ಹೂವು ಕಟ್ಟೋ ಪ್ರೋಗ್ರಾಮ್ನ ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ, ಯಾಕಂದರೆ ಶಿವ ಸಂಜೆ ತಂದು ಕೊಡ್ತೀನಿ ನಿನಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟು ಅಂತಿತ್ತು. ಈಗಲೇ ಹೋಗೈತೆ, ಈಗಲೇ ತಂದುಬಿಡ್ತೀನಿ ಇರೋ ಅಂತ ಅಂದ್ಬಿಟ್ಟು ಆ ಖುಷಿಗೆ ಹೂವು ಕಟ್ಟೋಕ್ಕೂ ಆಗ್ತಿಲ್ಲ. ನೋಡೋಣ ಫ್ರೆಂಡ್ಸ್, ಸರ್ಪ್ರೈಸಾಗಿ ಏನೇನು ತರ್ತೈತೆ ಅಂತ. ಮದುವೆದಾಗಿದ್ದ ಒಂದು ಗಿಫ್ಟು ಕೊಟ್ಟಿಲ್ಲ. ಇವತ್ತು ಏನು ತರ್ತೈತೋ ಏನೋ. ನನಗೆ ಹೇಳಿದ್ದೀನಿ ನನಗೆ ಸರ್ಪ್ರೈಸ್ ಆಗಿರಬೇಕು, ನಾನೇನು ತರುವಂತೆ ಹೇಳಲ್ಲ ಅಂತ. ಫಸ್ಟ್ ಟೈಮ್ ಫ್ರೆಂಡ್ಸ್, ನಾನೇನು ಹೇಳಿಲ್ಲ. ಏನು ತರ್ತೈತೆ ನೋಡೋಣ, ಆಮೇಲೆ ಬೇಕಾದ್ರೆ ಹೂವು ಕಟ್ಟೋಕೆ ಹೋಗ್ತೀನಿ. ಸಮಾಧಾನ ಆಗಲ್ಲ, ಇಲ್ಲಾಂದರೆ ಖುಷಿ ಆಗ್ತೈತೆ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇರೋದು. ಬಂತು ಗಿಫ್ಟ್ ಬಂತು. ವ್ಯಾಲೆಂಟೈನ್ಸ್ ಡೇ ದಿನ ಗ್ರೀಟಿಂಗು ರೋಸು ಕೊಡೋ ಕ್ಯಾಟಗರಿ ನಮ್ದು ಅಲ್ಲ. ಹೊಟ್ಟೆ ಉರಿ ಪಡ್ತಾನೀಗ. ಇಷ್ಟು ಬೇಗ ಬಂದಿದ್ಯಪ್ಪ, ಏನ್ ತಂದಪ್ಪಿ? ಪಾನಿಪುರಿ ಕಟ್ಟಿಸ್ಕೊ ಬಂದ್ಬಿಟ್ಟ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ದೇವರಡೆ ಕಾಮಿಡಿ ಆಗೈತಪ್ಪಿ. ಟ್ಯಾಕ್ಸ್ ಅಪ್ಪಿ, ರೋಸ್. ಓ ಮೈ ಗಾಡ್ ಅಪ್ಪಿ, ನಿಜ ಹೇಳಪ್ಪಿ, ಯಾರಪ್ಪಿ ಐಡಿಯಾ ಕೊಟ್ಟಿದ್ದು ನಿನಗೆ? ಅಪ್ಪಿ ನಂಬಕ್ಕಾಗ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ರೋಸು ಪ್ಯಾಕಿಂಗು. ಅಪ್ಪಿ ಯಾರಾದ್ರೂ ಟಿಪ್ಸ್ ತಗೊಂಡ ಇದಕ್ಕೆ? ಅಂಗಡಿ ಅಣ್ಣ ಹೇಳೈತಾನೆ ಈ ಥರ ಪ್ಯಾಕ್ ಮಾಡಿಸ್ಕೊಂಡು ರೋಸ್ ಇಟ್ಕೊಂಡು. ನನ್ನ ಲೈಫಲ್ಲೇ ಇಲ್ಲ, ಲವ್ ಮಾಡ್ಬೇಕಾದ್ರೆ ರೋಸ್ ಕೊಟ್ಟಿಲ್ಲ ಫ್ರೆಂಡ್ಸ್. ನೀವೇ ನೋಡಿದ್ದೀರಾ, 4 ವರ್ಷದಿಂದ ನೋಡ್ತಿದ್ದೀರಾ. ಒಂದಿನ ಗಿಫ್ಟ್ ನನ್ನ ಬರ್ತಡೆ ಸಹ ಕೊಡ್ಸಿಲ್ಲ. ಓ ಮೈ ಗಾಡ್, ಆನಂದ ಬಾಷ್ಪನೇ ಬತ್ತೈತೆ. ನನ್ನ ಮೇಲೆ ಹಣೆ ಇಟ್ಟಳು. ಅಪ್ಪಿ ರೋಸ್ ಯಾರಪ್ಪಿ? ಪ್ಲಾಸ್ಟಿಕ್ ಸೋಡಾ ರೋಸ್ ಐಡಿಯಾ ಕೊಟ್ಟವರು. ಕೇರ್ಫುಲ್ಲಾಗಿ ಬಿಡಿಸಿ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಇದೆಲ್ಲ ಸ್ವೀಟ್ ಮೆಮೊರೀಸ್ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ರೋಸ್ ಫ್ರೆಂಡ್ಸ್, ಯಾವ ಇವೆಲ್ಲ ಬೆಸ್ಟ್ ವಿಶಸ್ ಇಂದ ಇಟ್ಕೋ. ಲವರ್ ಬೈ, ನಿನ್ನೆಲ್ಲ ಒಬ್ಬ ಇದ್ದಾನೆ ಫ್ರೆಂಡ್ಸ್. ಪಿಂಕ್ ಕಲರ್ ನನ್ನ ಫೇವ್ರೆಟ್. ಅಯ್ಯೋ, ಕವರ್ ಆಡ್ತಾಯಿತ್ತು. ದೊಡ್ಡ ಬಾಕ್ಸಲ್ಲಿ ಏನು ತಂದಿರ್ಬೋದು? ನಾವು ಹೋಗ್ತೀವಲ್ಲ ಆ ಶಾಪಲ್ಲಿ ತರಿಸಿದ ವ್ಯಾಸ್ಲೈನ್ ಅಣ್ಣ. ಓ ಲಿಪ್ಸ್ಟಿಕ್ಕು. ಇದೇನು ಲಾಸ್ಟಿಂಗ್ ಲೋ ಫೌಂಡೇಶನ್. ಅಪ್ಪಿದೆಲ್ಲ ಹೆಂಗ್ ಕೇಳ್ದೆ ಅಪ್ಪ ನೀನು? ಹಂಗೆ ಏನಂತ ಕೇಳ್ದೆ? ಒಪ್ಪಿ ನಿಜ ಹೇಳು, ಮದುವೆ ಮುಂಚೆ ಇದೆಲ್ಲ ಯಾರಿಗಾರು ಕೊಡ್ಸಿದ್ದ? ಹೆಸರು ಕೂಡ ಗೊತ್ತು. ಫೌಂಡೇಶನ್ ಅನ್ನಪ್ಪಿ, ಫೌಂಡೇಶನ್ ಅಂತೈತೆ. ಖುಷಿಯಾಗೋಕ್ಕಿಂತ ದೊಡ್ಡ ವರ್ಕ್ ಸ್ಟಾರ್ಟ್ ಆಯ್ತಲ್ಲ ಈ ಗಿಫ್ಟಿಂದ ನನಗೆ. ಇಲ್ಲಿ ಫ್ರೆಂಡ್ಸ್, ಮೇಕಪ್ ಸ್ಪಾಂಜು, ಕ್ಲಿಪ್ಪು. ನನ್ ನೋವೇನಂತ ನನಗ್ ಗೊತ್ತು. ನಾನ್ ಹೆಂಗ್ ತರ್ಕೊಂಡಿದ್ದೀನಿ ನನಗ್ ಗೊತ್ತಾಗುತ್ತೆ. ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು? ಅಪ್ಪಿ ಮದುವೆ ಮುಂಚೆ ಎಷ್ಟು ಜನ ಕೊಡ್ಸಿದ್ಯಾ ಹೇಳಪ್ಪಿ? ಇದೆಲ್ಲ ಹೆಸರು ಹೆಂಗ್ ಗೊತ್ತಾಯ್ತಪ್ಪಿ ನಿನ್ಗೆ? ಗೊತ್ತಾಯ್ತು. ಏನಂತ ಕೇಳ್ದೆ ಅಂಗಡಿನಲ್ಲಿ? ಫ್ರೆಂಡ್ಸ್, ಇಷ್ಟೊಂದು ಗಿಫ್ಟ್ ನನ್ನ ಮೇಕಪ್ ಸೆಟ್ಸ್ ತಂದ್ಕೊಡ್ತು ಫ್ರೆಂಡ್ಸ್. ಅದು ಪಾಸಿಬಲ್ ಸ್ಟಿಕ್ಕರ್ ಫ್ರೆಂಡ್ಸ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಪಿಂಕ್ ಲಿಪ್ಸ್ಟಿಕ್. ಮದುವೆ ಮುಂಚೆ ಯಾರಿಗಾರ ಕೊಡ್ಸಿದ್ದ ಇದೆಲ್ಲ? ಮತ್ತೆ ಹೆಂಗಪ್ಪಿ ಇಸ್ ಪಾಸಿಬಲ್ ಅಪ್ಪಿ? ಕ್ಲಿಪ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ. ಅದೇ ಥರ ನಾನು ಯೂಸ್ ಮಾಡಲ್ಲ, ನನ್ನ ಗಂಡ ಪ್ರೀತಿಯಿಂದ ತಂದಿರೋದಂತ ನಾನು ಹಂಗೆ ನೆನಪಿಗೆ ಇಟ್ಕೋತೀನಿ. 185 ರೂಪಾಯಿ ಅಪ್ಪಿ. ಮತ್ತು ಇದು ಎಷ್ಟೈತೆ ಗೊತ್ತಾ ಫ್ರೆಂಡ್ಸ್? ಇದು 95 ರೂಪಾಯಿ.
ಇಷ್ಟೆಲ್ಲ ಖರ್ಚು ಮಾಡ್ದೇನಪ್ಪಿ ನನಗೋಸ್ಕರ. ಕ್ಲಿಪ್ ನೋಡಿ ಫ್ರೆಂಡ್ಸ್ ಹೆಂಗೆ ಸೆಲೆಕ್ಟ್ ಮಾಡಿದ್ದೆ ಮಣಿಗಳ್ದು. ಅಲ್ಲ ಫೌಂಡೇಶನ್ದೆ ನನಗೆ ಎಷ್ಟು ರೂಪಾಯಿ ಇದು? 110 ರೂಪಾಯಿ. ಉಪ್ಪಿ ನನಗೂ 500 ರೂಪಾಯಿ ಆಯ್ತಾ ಇವಕ್ಕೆಲ್ಲ. ಅಷ್ಟು ಖರ್ಚು ಉಪ್ಪಿ ಮಾಡಕ್ ಹೋದೆ. 1 ಪ್ಲೇಟ್ ಪಾನಿಪುರಿ ತಿಂತಂದಿದ್ರೆ ಬಿದ್ದೋಗ್ಬಿಡ್ತಿದ್ದಲ್ಲಪ್ಪಿ ನನ್ನಲ್ಲೇ. ಪಿಂಕು ನನ್ನ ಫೇವ್ರೆಟ್ ಕಲರ್ ನೈಲ್ ಪಾಲಿಶ್ ತಂದೈತೆ ಫ್ರೆಂಡ್ಸ್. ಸರಿ ಎತ್ಕೊಳ್ಳೋದಿರ್ಲಿಪ್ಪಿ. ಇದೆಲ್ಲ ಹೆಸರು ಹೆಂಗ್ ಗೊತ್ತಾಯ್ತು ನಿನ್ಗೆ? ನಿಂಗೆ ಹೆಂಗೆ ಗೊತ್ತಾಯ್ತು ಬಿಡ, ನಾವು ಒಂದು ಗೆಸ್ ತಗೋತೀವಿ ಹೆಂಗೆ ಆಗ್ತಾಳೆ ಏನು ಮಾಡ್ತಾಳೆ ಅಂತ. ಓ ನಾನು ಅಂದ್ಕೊಂಡೆ ನಾನು ಮೇಕಪ್ ಮಾಡ್ಬೇಕಾ ನನ್ನ ಗಂಡ ಅಬ್ಸರ್ವ್ ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಅದೆಲ್ಲ ಸರಿ ಫೌಂಡೇಶನ್ ಸ್ಪಾಂಜ್ ಇದೆ ಫ್ರೆಂಡ್ಸ್. ನಂಗೆ ಡೌಟು ಇವೆರಡು ಶಿವಾಗ ಗೊತ್ತಿಲ್ಲ. ಇದಲ್ಲಿ ತಗ್ಲಾಕವ್ರೆ ಅದೊಂದು ಕೊಟ್ರಿ ಅಂದ. ಒಂದೇ ಒಂದು ಸ್ಪಾಂಜ್ ತಂದಿದ್ರೆ ಸಾಕಾಗ್ತಿತ್ತು. ಇಷ್ಟೊಂದು ಸ್ಪಾಂಜ್ ನೋಡಿ ಫ್ರೆಂಡ್ಸ್, ಲೈಫ್ ಲಾಂಗ್ ನಾನು ಇದನ್ನೆಲ್ಲ ಯೂಸ್ ಮಾಡ್ಬೋದು. ಫೌಂಡೇಶನ್ ಅಷ್ಟೇ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ನನ್ನ ಫ್ರೆಂಡ್ಸ್ಗೆ ಯಾರ್ದಾರ ಫೋನ್ ಮಾಡಿ ಕೇಳ್ಕೊಂಡ? ಫೋನ್ ಮಾಡಿ ನಂದಿನಿಗೆ ಫೋನ್ ಮಾಡ್ದ? ದಿವ್ಯಾಕಂಗೆ ಮಾಡ್ದ? ಕಾಲೇಜ್ ಚೆಕ್ ಮಾಡ್ತೀನಿ. ಯಾರಿಗೂ ಮಾಡಲಿಲ್ಲ. ನಮಗೆಲ್ಲ ಗೊತ್ತು. ಒಂದು ಐಡಿಯಾ ಮೇಲೆ ತಗೊಬಿಟ್ಟು ನಾವು ಐಡಿಯಾ ಬರಲಿ ಫ್ರೆಂಡ್ಸ್. ಇದೊಂಥರ ಡೇಂಜರಸ್ ಐಡಿಯಾ ಇವೆಲ್ಲ. ಇದು ಹೆಂಗ್ ತಂದೆ ಪೇ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕಳ್ಸ ಆಯ್ತಾ? ನೈಟ್ ಕಳ್ಸ ಚೆನ್ನಾಗೈತೆ. ನೈಟ್ ಪಾಲಿಶ್ ಪಿಂಕ್ ಇಷ್ಟ ಕಲರ್ ಆಗತ್ತಂದ ತಾನೆ? ಎಲ್ಲ ಇಷ್ಟ ಆಯ್ತು. ಸರಿ ಇಷ್ಟ ಆಗೋದ್ಕಿಂತ ಡೌಟು ಭಯ ಎರಡೆರಡು ಸ್ಟಾರ್ಟ್ ಆಗ್ತಿತ್ತಪ್ಪ. ಯಾರಿಗಾರ ಕೊಡ್ಸಿದ್ದ ಮದುವೆ ಮುಂಚೆ? ಯಾರು ಕೊಡ್ತಾವ? Oh my god. ಕಣ್ಣೀರು ಬರ್ತಿದೆ. ಥ್ಯಾಂಕ್ಸ್ ಅಪ್ಪಿ. ಸರಿ ನಮ್ಮ ಜಾಗ ಬಿಡಿ. ನನ್ನ ಇಮ್ಯಾಜಿನ್ ಏನು ಫ್ರೆಂಡ್ಸ್, ಒಂದು ಚಾಕ್ಲೇಟ್ ಕಕ್ಕು, ಒಂದು ಡೈರಿ ಮಿಲ್ಕು. ಇದು ಫಿಕ್ಸ್ ಆಗಿದೆ ನನ್ನ ಮೆಂಟಲಿ. ಇದೆಲ್ಲ ಹೆಂಗಪ್ಪಿ? ನಿನ್ಗೆ ಹೆಸರು ಗೊತ್ತಿಲ್ಲ ಹೇಳಪ್ಪಿ. ನಂಗೆ ತಲೆ ಕೂಡ ಬಿಟ್ಟಂಗಾಗೈತೆ. ನಮ್ಗೆ ಗೆಸ್ ಮಾಡ್ತಾ ಯಾವ ಥರ ಹುಡುಕಿ ಕೊಡಿಸಿದ್ದ ಮದುವೆ ಮುಂಚೆ? ಅಣ್ಣ ಅಳ್ಬಿಡ ಕಣ ಅಳ್ಬಿಡ. ಇಲ್ಲಿ ಫ್ರೆಂಡ್ಸ್ ಮೇಕಪ್ ಸ್ಪಾಂಜಾ, ಇಲ್ಲಿ ಫೌಂಡೇಶನು, ಕ್ಲಿಪ್ಪು. ಇದು ಕತ್ರಿ ನಾನು ಎತ್ಕೊಂಡಿದ್ದ ತಂದಿಲ್ಲ. ಇಲ್ಲಿ ಫ್ರೆಂಡ್ಸ್ ಇದೆಲ್ಲ ಎಷ್ಟು ಕಾಸ್ಟ್ಲಿ ಐತೆ. 185 ರೂಪಾಯಿ ಕ್ಲಿಪ್ಪು. ನನ್ನ ಲೈಫಲ್ಲಿ ನಾನು 10 ರೂಪಾಯಿ 20 ರೂಪಾಯಿದು ಅಷ್ಟೇ ಹಾಕೋದು. ಈ ಥರ ಕ್ಲಿಪ್ಪು ಇರಲಿಲ್ಲ ನನ್ನ ಹತ್ರ. ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ರೋಸು, ಇದು ಸ್ಟಿಕ್ಕರು. ಇದೆಲ್ಲ ನೀನೇ ಕೇಳ್ದ? ಅವಣ್ಣನ ಎತ್ಕೊಡ್ತಾ? ನಾನು ಕೇಳಿದೆ ಹಂಗಪ್ಪಿ. ಚೆನ್ನಾಗಿದೇನೋ ಇದೇನೋ ಏನು ಹಾಕೋದು ಇದೆಲ್ಲ ಕೇಳಿದೆ. ಏನಕ್ಕೆ ಹಾಕ್ಕೊಳ್ಳೋದು ಅಂತ ಆಮೇಲೆ ವಿಡಿಯೋ ಮಾಡ್ಕೊಂಡು ಬರೋಕ್ಕಾಗಿಲ್ಲ. ನಾನು ನೋಡ್ತಿದ್ದೆ ಹೆಂಗೆ ಪರ್ಚೇಸ್ ಮಾಡಿದೆ ಅಂತ. ಆಗಲ್ಲ. ರಾಮನೆ ತಲೆ ಸುತ್ತು ಬಿದ್ದೋದಾತಾಗೆ ಈ ಸೀನ್ಗಳು ನೋಡೋಕ್ಕಾಗ್ದಿರಾ. ಓಕೆ ಫ್ರೆಂಡ್ಸ್, ಗಿಫ್ಟ್ ಎಲ್ಲ ನೋಡಿ ನೋಡಿ ಶಾಕಾಗಿ ಖುಷಿ ಪಟ್ಟಿದ್ದು ಆಯಿತು. ಈಗ ಕೆಲಸಗಳಿವ ಫ್ರೆಂಡ್ಸ್. ಮೊದಲು ಹೂವು ಕಟ್ಕೊಬಿಡ್ತೀನಿ ಫ್ರೆಂಡ್ಸ್. ಕನಕಾಂಬ್ರ ಒಂದು ಸ್ವಲ್ಪ ಲೇಟ್ ಆಗ್ತಿತ್ತಲ್ಲ, ಅದಕ್ಕೆ ಈಗಲೇ ಕಟ್ಕೊಬಿಡ್ತೀನಿ. ಈಗ ಮಧ್ಯಾಹ್ನ ಆಗಿರೋದ್ರಿಂದ ಬಾಗಿಲು ಸಾರಿಸೋದು ಆ ಕೆಲಸಗಳು ಏನು ಬೇಡ, ಹೂವು ಕಟ್ಟಿಟ್ಕೊಬಿಡೋಣ ಅಂತ ಕಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು 40 ರೂಪಾಯಿ ಫ್ರೆಂಡ್ಸ್. 50 ಗ್ರಾಮ್ ಹೂವು ತಗೊಂಡಿದ್ದೆ. ನಾನು ಅನ್ಕೊಂಡಿದ್ದೆ ಫುಲ್ಲು ಬಾಡೋಗ್ತಿದೆ ಅಂತ. ಸ್ವಲ್ಪ ಮೆತ್ತಗಾಗೋಗಿತ್ತು. ಆದರೂ ಹಬ್ಬ ಟೈಮಲ್ಲಿ ಫ್ರೆಶ್ ಆಗಿ ನಮ್ಗೆ ಹೂವು ಕಡಿಮೆ ರೇಟಿಗೆ ಸಿಗಬೇಕು ಅಂದರೆ ಸಿಗೋದು ಕಷ್ಟ ಫ್ರೆಂಡ್ಸ್. ಪರವಾಗಿಲ್ಲ, ಇಷ್ಟು ಕರ ಸಿಕ್ತು. ಪ್ರತಿ ಹಬ್ಬದಲ್ಲೂ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ನಾನು ಹೂವು ಮುಡ್ಕೊಳ್ಳೋದೇ ಅಪರೂಪ. ಕಾಸ್ಟ್ಲಿ ಜಾಸ್ತಿ ಅಂತ ತರಲ್ಲ. ಅದಕ್ಕೆ ಸಲ ಹೆಂಗಾರ ಮಾಡಿ ಹೂವು ಮುಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಬನಶಂಕರಿ ಇಲ್ಲೋಗಿ ಶಾಪಿಂಗ್ ಮಾಡ್ಕೊ ಬಂದಿದ್ದು. ಇನ್ಮೇಲೆ ಪ್ರತಿ ಹಬ್ಬದಲ್ಲೂ ಹಿಂಗೆ ಮಾಡಬೇಕು. ಹಬ್ಬದಲ್ಲಿ ಹೆಣ್ಮಕ್ಳು ಹೂವು ಮುಡ್ಕೊಂಡು ಹಬ್ಬ ಮಾಡಿದ್ರೇ ಅದು ಹಬ್ಬ ಅಂತ ಅನಿಸ್ಕೊಳ್ಳೋದು. ಹಬ್ಬ ಸ್ಟಾರ್ಟ್ ಆಗೋದೇ ಹೂವು ಕಟ್ಟೋದ್ರಿಂದ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಗೋ ಕೆಲಸಗಳು ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋದೆಲ್ಲ. ಹೂವು ಕಟ್ಟೋದು, ದೇವ್ರ ಸಾಮಾನು ಕ್ಲೀನ್ ಮಾಡೋದು, ಸಗಣಿಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕೋದು, ಎಷ್ಟು ಖುಷಿ ಆಗ್ತಿತ್ತು ಈ ಕೆಲಸಗಳೆಲ್ಲ ಮಾಡಬೇಕಾದ್ರೆ. ಮಧ್ಯೆ ಒಂದೊಂದು ಮಲ್ಗೆ ಹೂವು ಇದ್ದಿದ್ರೆ ಇನ್ನೂ ಸೂಪರ್ ಆಗಿರ್ತಾಯಿತ್ತು. ಮಲ್ಗೆ ಹೂವನಂತೂ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟು ರೇಟ್ ಜಾಸ್ತಿ. 3 ಮೊಳ ಮಾಡಿದ್ದೀನಿ. ಇದೆಷ್ಟು ಹೇಳಪ್ಪಿ ಹೂವು? ಗೆಸ್ ಮಾಡಿ ಎಷ್ಟು ರೂಪಾಯಿಗೆ ತಂದಿರ್ಬೋದು ನಾನು ಬಿಡಿ ಹೂವು? 50 ರೂಪಾಯಿ. 40 ರೂಪಾಯಿಗೆ. ಅದೇ ಇದು ನಾಳೆ 1 ಮೊಳ ಫ್ರೆಂಡ್ಸ್ 60 ರಿಂದ 80 ರೂಪಾಯಿ ಆಗಿರ್ತೈತೆ. ಬರೀ 40 ರೂಪಾಯಿ 3 ಮೊಳ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನ ಕವರಲ್ಲಿ ಹಾಕಿ ನೀಟಾಗಿ ಕಟ್ಟಿಡ್ಬೇಕು. ಆಲ್ರೆಡಿ ಮೆತ್ತಗಾಗ್ಬಿಟ್ಟೈತೆ, ನೆನ್ನೆ ತಂದಿರೋದಲ್ಲ. ತಲೆ ಸ್ನಾನ ಮಾಡಲಿಲ್ಲ ಫ್ರೆಂಡ್ಸ್. ದೇವ್ರ ಸಾಮಾನು ಕ್ಲೀನ್ ಮಾಡ್ಬೇಕಂದ್ರೆ ತಲೆ ಸ್ನಾನ ಮಾಡಲೇಬೇಕು ಅಂತ ನಾನೇ ಶಪಥ ಮಾಡ್ಕೊಂಡಿದ್ದೆ. ಹುಷಾರು ತಪ್ಪಿಡ್ತೀನಿ. ಹಬ್ಬದಲ್ಲಿ ಶಿವರಾತ್ರಿ ಅಂದರೆ ಹೆಂಗೆ ಫ್ರೆಂಡ್ಸ್ ಜೋಶ್ ಆಗಿರಬೇಕು ಅಂದ್ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ದೇವ್ರ ಸಾಮಾನು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೆವಿ ಕೆಲಸಗಳಿದೆ. ಅಪ್ಪಿ ಎಳ್ನೀರು ಹೊಡ್ಕೊಡಿದ್ರೆ ತಟ್ಟೆ ಎತ್ಕೋತಾ ಇದ್ದೀರಾ? ಅಪ್ಪಿ ಊಟ ತಿನ್ನಕ್ಕೆ ಹೋಗ್ತಾ ಇದೆಯಾ? ಅಪ್ಪಿ ಆ ಸಾರು ತಿಂದಿಯಾ? ಅದು ತಣ್ಣಗಾಗಿರೋ ಸರ್ ನೀನು ಹೆಂಗೂ ತಿನ್ನಲ್ಲ ಅಂದ್ಬಿಟ್ಟು ರಾತ್ರಿ ಬೇಳೆ ಸಾರನ್ನು ಬೆಳಗ್ಗೆ ಮಾಡಿದ ರಸನ ಮಿಕ್ಸ್ ಮಾಡಿಬಿಟ್ಟೆ. ಸಂಜೆಗೆ ಅದಕ್ಕೆ ಅನ್ನ ಮಾಡುವ ಅಂತ ಮಜ್ಜಿಗೆ ಅನ್ನ ತಿನ್ನೋಗ್ಲಿ. ಫ್ರಿಜ್ಜಲ್ಲೇ ಐತೆ ಒಂದು ಸಾಂಬಾರು, ಮಿಕ್ಸ್ ಸಾಂಬಾರು, ರಸಮು ಬೇಳೆ ಸಾರು ಮಿಕ್ಸ್ ಮಾಡಿದ್ರೆ ಅದೊಂದು ಸಾರು ಆಗಲ್ಲ ಫ್ರೆಂಡ್ಸ್. ಯಾಕೆ ವೇಸ್ಟ್ ಮಾಡಬೇಕು? ಇದು ಶಿವಾಗ ಹುಷಾರು ತಪ್ಪಾಗಿಂದ ಅನ್ನ ಚೆಲ್ಲಿ ಎಷ್ಟು ಕರ್ಮ ಸುತ್ಕೊಂಡಾಯ್ತು ನನಗೆ. ಟಾಮು ತಿನ್ನಲ್ಲ, ಕೋತಿ ತಿನ್ನಲ್ಲ. ನಾನು ಮಾಡೋ ಶಿವಾಗ ತಿನ್ನೋ ಅಡುಗೆ ಯಾರು ತಿನ್ನೋಕೆ ಇಷ್ಟಪಡ್ತಾ ಇಲ್ಲ. ಹಂಗಾಗಿ 2 ಮಿಕ್ಸ್ ಮಾಡಿದೆ. ಮಿಕ್ಸ್ ಮಸಾಲ ಸೂಪರ್ ಆಗಿರ್ತೈತೆ ಅಂದ್ಬಿಟ್ಟು ಮಾಡ್ಬೋದು ಫ್ರೆಂಡ್ಸ್. ಹಂಗೆ ಏನೂ ಆಗಲ್ಲ.
ಸಗಣಿ ಎತ್ಕೊ ಬಂದ್ಬಿಡಾ ಆಮೇಲೆ ಎಳ್ನೀರು ಹೊಡ್ಕೊಡು ಹಾಂ. ಓಕೆ ಫ್ರೆಂಡ್ಸ್, ಹಬ್ಬ ಅಂದರೆ ನಮಗೆ ಸಗಣಿಯಿಂದನೇ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್. ಬಾಗಿಲು ಸಾರಿಸ್ಬೇಕು, ಮೊದಲು ಸಾರಿಸ್ಬಿಟ್ಟು ಆಮೇಲೆ ದೇವ್ರ ಸಾಮಾನು ಕ್ಲೀನಿಂಗ್ ಬರ್ತೀನಿ. ತಂಬರಿಗಳು ಸ್ಲೀಪಿಂಗ್ ಮೂಡಲ್ಲಿದ್ದಾವೆ. ಬಾ ಸಗಣಿ ಎತ್ಕೊ ಬರೋಣ. ನಾವು ಮಾದೇಶ್ವರ ಬೆಟ್ಟಕ್ಕೆ 4 ವರ್ಷದಿಂದ ಹೋಗ್ತಾ ಇದೀವಲ್ಲ, ಹೋದಾಗೆಲ್ಲ ಮಾಮೂಲಿ ಅಲ್ಲೇನು ಜಾಗರಣೆ ಇರೋಕ್ಕಾಗಲ್ಲ, ಉಪವಾಸ ಅಂತೂ ಬೆಟ್ಟ ಹತ್ತಕ್ಕೆ ಆಗಲ್ಲ. ಹಂಗಾರೆ ಪ್ರಸಾದಗಳು ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಹೆಂಗೋ ಕಳೀತಾಯಿತ್ತು. ಅದಕ್ಕೂ ಮುಂಚೆ ಫ್ರೆಂಡ್ಸ್ ನಾನು 9th ಪ್ರತಿ ವರ್ಷ ಜಾಗರಣೆನೂ ಇರ್ತಿದೆ, ಉಪವಾಸನೂ ಇರ್ತಿದೆ. ಈ ವರ್ಷ ಹೆಂಗೋ ಮಾದಪ್ಪನ ದರ್ಶನ ಮಾಡೋಕ್ಕಾಗಲಿಲ್ಲ, ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾನು ಉಪವಾಸ ಇರೋಣ ಅಂದ್ಕೊಂಡ್ರೆ 3 ಹೊತ್ತು ತಿನ್ಕೊಂಡೆ ಫುಲ್ಲು ಸುಸ್ತು. ಇತ್ತೀಚೆಗೆ ಹುಷಾರಿಲ್ತೀರ, ಇನ್ನು ಉಪವಾಸ ಇದ್ದರೆ ಏನು ಗತಿ, ಅದಕ್ಕೆ ಉಪವಾಸ ಇರ್ತಲ್ಲ ಫ್ರೆಂಡ್ಸ್. ಕಾದಿದೆ ನನಗೋಸ್ಕರ, ಸಗಣಿಗಳು ಕಾದಿದೆ. ತಮ್ಮ ಆ ಕಡೆ ಸಗಣಿ ಐತೆ ನೋಡ್ಕೊಂಡು ಬಾ. ವೇಸ್ಟ್ ಬಾಡಿ ಆಗ್ಬಿಟ್ಟವ ನೀವು. ಒಂದು ನಿಮಿಷ ಫ್ರೆಂಡ್ಸ್, ಆ ಕಡೆ ನೋಡ್ಕೊಬಂದ್ಬಿಟ್ಟು ಆಮೇಲೆ ಇಲ್ಲಿ ಎತ್ಕೋತೀನಿ. ಈಗ ಬೇಸಿಗೆ ಅಲ್ಲ ಫ್ರೆಂಡ್ಸ್, ಹಂಗಾಗಿ ಸಗಣಿ ಸಹ ಕಲರ್ ಇರಲ್ಲ, ಗ್ರೀನ್ ಕಲರು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ಸ್, ವಾಟ್ ಎ ಬ್ಯೂಟಿಫುಲ್ ಸ್ಮಶಾನ. ಒಂದು ಸ್ವಲ್ಪ ಸಗಣಿ ಐತೆ, ಪಾಲಿಗೆ ಬಂದಿದ್ದು ಪಂಚಾಮೃತ. ನಡಿಲ್ಲ ಒಳಗೆ, ಸಗಣಿ ಸಿಕ್ಕೈತೆ ಅರ್ಧ ಬಕೆಟ್ ಅಷ್ಟು. ಗಂಡಪ್ಪ, ಎನರ್ಜಿ ಡ್ರಿಂಕ್ ಸ್ವೀಟಾಗಿರಬೇಕು, ಜಾಸ್ತಿ ಎಳ್ನೀರು ಬರೋದು, ಗಂಜಿ ಇರಬೇಕು, ಇಷ್ಟು ಇರಬೇಕು. ಯಾರು ಗಿಡದ ಹತ್ರ ಕೆಲಸ? ನಾನು ಹೇಳ್ದಂಗೆ ಆಯ್ತಾ? ಹೇಳ್ದಂಗೆ ಐತೆ. ಕುಡಿತೀಯಾ? ಗೋಸ್ಕರ ಎಳ್ನೀರು ಕಷ್ಟಪಟ್ಟು ಕುಡಿಯೋದು ಫ್ರೆಂಡ್ಸ್. ನನಗೆ ಎಳ್ನೀರು ಯಾಕೋ ಇಷ್ಟ ಆಗಲ್ಲ ಚಿಕ್ಕ ವಯಸ್ಸಿಂದ. ಇದಂತೂ ಸೂಪರ್ ಡೂಪರ್ ಆಗಿರ್ತದೆ, ಸೂಪರ್ ಇಷ್ಟ ಫ್ರೆಂಡ್ಸ್ ಇದು ನನಗೆ. ಕೋತಿಗಳು ಯಾಕೆ ಅಷ್ಟು ಎನರ್ಜಿಟಿಕ್ ಆಗಿರ್ತವೆ ಅಂತ ನನಗೆ ಈಗ ಗೊತ್ತಾಯ್ತಪ್ಪಿ. ಎಳ್ನೀರು ಕುಡಿದು ಎನರ್ಜಿ. ಎಳ್ನೀರು ಕುಡ್ಬಿಟ್ಟು ಫುಲ್ ಎನರ್ಜಿ ಬರ್ಸ್ಕೊಂಡು ದೇವ್ರ ಸಾಮಾನೆಲ್ಲ ಇಳಿಸ್ತಾ ಇದ್ದೀನಿ. 6 ಗಂಟೆ ಒಳಗಡೆ ಎಲ್ಲ ಇಳಿಸಿಟ್ಕೊಬಿಡ್ಬೇಕು. 6 ಗಂಟೆ ಮೇಲೆ ಲಕ್ಷ್ಮೀ ದೇವಿನ ಮುಟ್ಟಬಾರ್ದು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಎಲ್ಲ ಇಳಿಸಿಕೊಂಡು ಆಮೇಲೆ ಬಾಗಿಲೆಲ್ಲ ಸಾರಿಸಿ ಅಡುಗೆ ಪಡುಗೆ ಎಲ್ಲ ಮಾಡಿ ತಿಂದು ಆಮೇಲೆ ನಿಧಾನಕ್ಕೆ ತೊಳ್ಕೊಂಡು ಕೂತ್ಕೋಬೋದು ಅಂತ ಅಂದ್ಬಿಟ್ಟು ಆ ಬುಟ್ಟೆ ಮೇಲೆ ಹಿಂದಿನ ದಿನ ಈ ಕೆಲಸ ಎಲ್ಲ ಮಾಡ್ಕೊಬಿಟ್ರೆ ನನಗೆ ಸ್ವಲ್ಪ ಫ್ರೀ ಅನಿಸ್ತಿದೆ ಫ್ರೆಂಡ್ಸ್ ಮೈಂಡು. ಅದಕ್ಕೋಸ್ಕರ ಲೈಟ್ ಕಲರ್ಸ್ ಇದ್ದಾವೆ. ಈಗ ಟೈಮ್ ಬಂದು 6:30 ಅಷ್ಟೇ ಫ್ರೆಂಡ್ಸ್. ಇವತ್ತೊಂದು ಸ್ವಲ್ಪ ಮೋಡ ಮುಚ್ಕೊಂಡಂಗಿತ್ತು, ಅದಕ್ಕೆ ಜಾಸ್ತಿ ಕತ್ಲೆ ಕಾಣಿಸ್ತಿದೆ. ಒಂದು ಸ್ವಲ್ಪ ಕತ್ಲೆ, ಒಂದು ಸ್ವಲ್ಪ ಬೆಳಕು, ಅದಕ್ಕೋಸ್ಕರ. ಆದರೆ ನನಗೆ ಇಷ್ಟೊತ್ತಲ್ಲೇ ಎಲ್ಲ ಸಾರಿಸಿ ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಳ್ಳೋಕೆ ಇಷ್ಟ. ತುಂಬ ಜನ ಹೆಣ್ಮಕ್ಳು ಕಮೆಂಟ್ ಮಾಡ್ತೀರಾ ನೈಟಲ್ಲಿ ರಂಗೋಲಿ ಹಾಕ್ಬಾರ್ದು ಹಂಗೆ ಹಿಂಗೆ ಅಂತ. ನಾನು ಹುಟ್ಟಿದಾಗಿಂದ, ನಾನು ಬೆಳೆದಾಗಿಂದ ಯಾವಾಗವಾಗಿಂದ ಅನ್ಕೊಳ್ಳಿ ಫ್ರೆಂಡ್ಸ್, ಮಿಕ್ಸು. ಹಬ್ಬದ ಟೈಮ್ಗಳಲ್ಲಿ, ನ್ಯೂ ಇಯರ್ ಟೈಮಲ್ಲಿ ನಮಗೆ ರಾತ್ರಿ ಹೊತ್ತೇ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ಕೊಂಡು ಅಭ್ಯಾಸ ಚಿಕ್ಕ ವಯಸ್ಸಿಂದನೂ. ನಮ್ಮ ಮನೆಗಳಲ್ಲಿ ನಮ್ಮೂರ ಕಡೆ ಎಲ್ಲ ಹಂಗೆ ಇತ್ತು. ಬೆಳಗ್ಗೆ ಎದ್ದು ನಾವು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಟೈಮಾಗಿ ಹೋಗ್ತಿತ್ತಲ್ಲ ಪೂಜೆಗೆ, ಹಂಗಾಗಿ ನೈಟಲ್ಲಿ ಎಲ್ಲ ಕೆಲಸ ಮಾಡ್ಕೋತೀವಿ. ಮತ್ತು ಒಂದೇ ದಿನ ನಾವು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಪೂಜೆಲಿ ಇಟ್ಕೊಂಡ್ರೆ ತುಂಬ ಬಾಡಿ ಪೈನ್ ಬಂದ್ಬಿಡ್ತೈತೆ. ನಮ್ಮ ಹೆಲ್ತು ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಥರ ಟಿಪ್ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಒಂಥರ ಆರಾಮ ಅನಿಸ್ತೈತೆ ಹಿಂದಿನ ದಿನನೇ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದ್ರಿಂದ. ಫುಲ್ಲು ಬಾಗಿಲು ತನಕ ಎಲ್ಲೆಲ್ಲಿ ಓಡಾಡ್ತೀನೋ ಅಲ್ಲೆಲ್ಲ ಸಾರಿಸ್ಕೊಂಡೆ ನೀಟಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಮತ್ತೆ ಸಗಣಿಲಿ ಬಾಗಿಲೆಲ್ಲ ಸಾರಿಸೋದ್ರಿಂದ ಅವುಗಳು ಹುಳಗಳು ಏನು ಬರಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸಾರಿಸ್ಬಿಟ್ಟು ಬಂದೆ ಫ್ರೆಂಡ್ಸ್. ಅದಾರಷ್ಟಲ್ಲಿ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಎನರ್ಜಿ ಬೂಸ್ಟರ್ ಕಡಲೆಕಾಯಿ ಬೆಂದೈತೆ, ನೀನು ಸ್ವಲ್ಪ ತಿಂತೀಯಪ್ಪ? ಬಿಸಿ ಬಿಸಿ ಕಡಲೆಕಾಯಿ ತಿಂತಾ ಇದ್ರೆ ಈವ್ನಿಂಗ್ ಟೈಮು ಮಜವೋ ಮಜಾ. ಸಿಪ್ಪೆ ಹಾಕೋಕೆ ಬುಟ್ಟಿನ ಎತ್ಕೋಬೇಕು, ಪದೇ ಪದೇ ಎದ್ದು ಓಡಾಡಬಾರ್ದು. ಟಾಮ್ಸಿ ಸಾರಿ, ನೀನು ತಿನ್ನಂಗಿಲ್ಲ. 1, 2, 4 ತಿನ್ನಷ್ಟೇ ಅಪ್ಪು. ತಿಂದ ಏನು ಅನ್ಸಿಲ್ಲ? ಚುಮ್ಮು ಅನ್ಸಿಲ್ಲ? ಅದು ಹಸಿದಾದ್ರೆ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಕಡಲೆ ಬೀಜದಲ್ಲಿ, ಬೇಯಿಸಿರೋದಷ್ಟು ಇರೋಲ್ಲ. ನೀನು ತಿನ್ಬೋದಲ್ಲ. ನಾನು ಹೇಳ್ತಾ ಇದ್ದೀನಿ ಅಂತ ತಿನ್ಬೇಡ, ಆಮೇಲೆ ಮಧ್ಯರಾತ್ರಿ ನನ್ನ ತಲೆ ಮೇಲೆ ಹಾಕ್ಬಿಡ್ತೀಯಾ. ಹಂಗೆ ಫ್ರೆಂಡ್ಸ್, ತಿನ್ನೋದೇ ಬಿಡೋದೇ ತಾನು ತಿನ್ಸಿದ್ದು ಅಂತ ನನ್ನ ಮೇಲೆ ಹಾಕ್ಬಿಡೋದು. ಓಕೆ ಫ್ರೆಂಡ್ಸ್, ಈಗ ಇವತ್ತು ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ನಾನು ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಿಂಬೆಹಣ್ಣು ಬೇಕಿತ್ತು ಫ್ರೆಂಡ್ಸ್. ಬೆಳಗ್ಗೆಯಿಂದ ನನಗೆ ಹೇಳ್ಬೇಕು ಅನ್ಕೊಂಡು ಮರ್ತಿ ಹೋಯ್ತು. ನಿಂಬೆಹಣ್ಣು ಬದಲು ವೆನಿಗರ್ ತಗೋತಿದ್ದೀನಿ, ನೋಡೋಣ ವರ್ಕ್ ಆಗ್ತಿತ್ತು ಅಂತ. ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗೋಧಿ ಹಿಟ್ಟು, ಅರಿಶಿನ, ವೆನಿಗರ್ ಇವು 3 ಮಿಕ್ಸ್ ಮಾಡಿ ಕ್ಲೀನ್ ಮಾಡಿದ್ರೆ ನಿಜವಾಗ್ಲೂ ಕಂಚು ತಾಮ್ರ ಕ್ಲೀನ್ ಆಗ್ತೈತಾ ನನಗೂ ಗೊತ್ತಿಲ್ಲ, ನೋಡೋಣ ಫ್ರೆಂಡ್ಸ್. ನಾನು ಬೇರೆ ದೊಡ್ಡ ಎಕ್ಸ್ಪೆರಿಮೆಂಟ್ ಸೈಂಟಿಸ್ಟ್ ಥರ ಆಡ್ತಾ ಇರ್ತೀನಿ, ಇದನ್ನು ನಾನೇ ಕಂಡಿದ್ದೆ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ನೋವೇ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಇದನ್ನು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡ್ಸು ಶೇರ್ ಮಾಡಿದ್ರು. ಈ ಟಿಪ್ನ ಫಾಲೋ ಮಾಡಿ ನೋಡಿ,
ತಾಮ್ರ ಕೊಂಚ ಕ್ಲೀನ್ ಆಗ್ತಿತ್ತ ನೋಡೋಣ ಅಂತ ಅಂದ್ಬಿಟ್ಟು ಆ ಟಿಪ್ಪಿಗೆ ಬರೋಕ್ಕೂ ಮುಂಚೆ ನಾವು ಬೆಳ್ಳಿ ಸಾಮಾನ ತೊಳೆದು ಸೈಡ್ಗೆ ಇಟ್ಕೊಬಿಡ್ಬೇಕು. ಅಂದರೆ ಎರಡು ಪುಟಾಣಿ ಲಕ್ಷ್ಮೀ ದೇವಿ ವಿಗ್ರಹ, ರಾಯರ್ ವಿಗ್ರಹ ಐತೆ ಫ್ರೆಂಡ್ಸ್ ಮನೆಯಲ್ಲಿ. ಅದನ್ನ ತೊಳೆದಿಟ್ಕೊಬಿಟ್ರೆ ಆಮೇಲೆ ಟಿಪ್ ಕಡೆ ಬರ್ಬೋದು ಅಂತ ಅಂದ್ಬಿಟ್ಟು ಏನಿಲ್ಲ ಫ್ರೆಂಡ್ಸ್, ಒಂದು ಪ್ಲೇಟ್ ಎತ್ಕೋಬೇಕು, ಗೋಧಿ 1 ಕಪ್ ಅಷ್ಟು ಚಿಕ್ಕ ಕಪ್ಪಲ್ಲಿ, ಅರ್ಶಿನ ಮಿಕ್ಸ್ ಮಾಡ್ಕೊಬಿಟ್ಟು ಫಸ್ಟು ನಿಂಬೆ ರಸ ಹಾಕೋಬೇಕು ಫ್ರೆಂಡ್ಸ್. ನಿಂಬೆ ರಸ ಹಾಕ್ಬಿಟ್ಟು ಯಾರು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ವಿನಿಗರ್ ಹಾಕ್ಬಿಟ್ಟು ನೀಟಾಗಿ ಕಲಸಿಟ್ಕೊಂಡೆ. ಮೊದಲು ಕೈಯಲ್ಲೇ ತೊಳೆದು ನೋಡ್ತಾ ಇದ್ದೀನಿ ತಾಮ್ರನ, ಏನು ನಾರು ಏನು ಬಳಸ್ತೀರಾ ನೋಡೋಣ ವರ್ಕ್ ಆಗ್ತೈತೇನೋ ಅಂತ ಅಂದ್ಬಿಟ್ಟು. ನನಗನ್ಸಿದ ಪ್ರಕಾರ ವೆನಿಗರ್ಗಿಂತ ನಿಂಬೆಣ್ಣಲ್ಲಿ ಇದು ಜಾಸ್ತಿ ರಿಸಲ್ಟ್ ಸಿಗ್ಬೋದು ಅಂತ ಅನಿಸ್ತಿದೆ ಫ್ರೆಂಡ್ಸ್. ಪರವಾಗಿಲ್ಲ, ಕ್ಲೀನ್ ಆಗ್ತಿದೆ. ಅದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು. ಯಾರು ಟ್ರೈ ಮಾಡಿದ್ರೆ ಈ ವೆನಿಗರ್ ಬದಲು ನಿಂಬೆ ರಸನೇ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡಿರಿ ಫ್ರೆಂಡ್ಸ್. ಅದು 100% ವರ್ಕ್ ಆಗ್ತೈತೆ ಅಂತ ಅನಿಸ್ತೈತೆ. ನೆಕ್ಸ್ಟ್ ಟೈಮ್ ನಾನು ನಿಂಬೆಣ್ಣು ತಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ತೋರಿಸ್ತೀನಿ, ಅದನ್ನು ವರ್ಕ್ ಆಗ್ತೈತೆ. ಅದೇ ಗೋಧಿಟಿಯಲ್ಲಿ 2 ಚಪಾತಿ ಆಗೋದಲ್ಲ, ಏನು ಕಪ್ಪ ವೇಸ್ಟ್ ಮಾಡೋದು ಅಂತ ಒಂದು ಸಣ್ಣ ಅನಿಸ್ತೈತೆ ಫ್ರೆಂಡ್ಸ್. ಅದು ವೇಸ್ಟ್ ಅಲ್ಲ, ಒಂದು ಟಿಪ್ ಯೂಸ್ ಆಗ್ತೈತಲ್ಲ ಫ್ರೆಂಡ್ಸ್ ತಾಮ್ರ ಕಂಚು ಕ್ಲೀನ್ ಮಾಡೋಕ್ಕೆ. ಆದ್ರೂ ನನಗೆ ಏನೇ ಪ್ರಾಡಕ್ಟ್ ಬಂದ್ರೂ ಫ್ರೆಂಡ್ಸ್, ಏನೇ ಇದ್ರೂ ಸಬೀನಾ ಹುಣ್ಸೆಣ್ಣಲ್ಲಿ ತೊಳೆಯೋದು, ಅದು ಇಲ್ಲಾಂದರೆ ಇಟ್ಕೆ ಪುಡಿ ಹುಣ್ಸೆಣ್ಣು, ಇವೆಲ್ಲಿ ತೆಂಗಿನ ನಾರು ಜುಂಜು ಅವು ಇಟ್ಕೊಂಡು ತೊಳೆದ್ಬಿಟ್ರೆ ಅವಾಗಾಗೋ ಸಮಾಧಾನನೇ ಬೇರೆ. ಬೇಗ ಕ್ಲೀನ್ ಆಗ್ತೈತೆ. ಆದರೆ ಸಾಮಾನು ಬೇಗ ಸಮದೋಗ್ತೈತೆ ಫ್ರೆಂಡ್ಸ್, ದೇವ್ರ ಸಾಮಾನುಗಳು ಇದು ಇಟ್ಕೆ ಪುಡಿ ಬಳಸೋದ್ರಿಂದ. ಅದಕ್ಕೆ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು. ಎಲ್ಲ ದೇವ್ರ ಸಾಮಾನು ನೀಟಾಗಿ ತೊಳೆದು ಒಂದು ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಂಡು ಅದೆಲ್ಲ ನೀರು ನೀಟಾಗಿ ಒರೆಸ್ಕೊಂಡು ಆಮೇಲೆ ಗಂಧ ಚಾವತ್ ಪುಡಿ ಮಿಕ್ಸ್ ಮಾಡ್ಕೊಂಡು ಕುಂಕುಮ ಇಟ್ಕೊಂಡು ಆಮೇಲೆ ನಮ್ಮ ದೇವ್ರಿಗೆ ಅಲಂಕಾರ ಸ್ಟಾರ್ಟ್ ಮಾಡಿಕೊಂಡೆ. ಹಬ್ಬ ಬಂದರೆ ಎಷ್ಟು ಖುಷಿ ಆಗ್ತೈತಲ್ಲ ಫ್ರೆಂಡ್ಸ್. ಅಷ್ಟೇ ಕಷ್ಟನೂ ಐತೆ ಇವೆಲ್ಲ ಕೆಲಸ ಮಾಡೋದು. ಆದರೆ ಇವುಗಳನ್ನೆಲ್ಲ ಮಾಡಿ ಹಬ್ಬ ಮಾಡಿದ್ರೇ ಒಂಥರ ಸಮಾಧಾನ ಆಗ್ತೈತೆ. ಬರೀ ಹಬ್ಬದಲ್ಲಿ ಮಾತ್ರ ಈ ಥರ ಕ್ಲೀನಿಂಗ್ ಇರಲ್ಲ ಫ್ರೆಂಡ್ಸ್. ನೀವು ನೋಡ್ತಾನೆ ಇರ್ತೀರಲ್ಲ, ನಾನು ದೇವ್ರ ಸಾಮಾನು ತೊಳೆದಾಗೆಲ್ಲ ಹಬ್ಬನೇ ನನಗೆ. ಯಾವಾಗಲೇ ಮಾಡಿದ್ರು ನೀಟಾಗಿ ಈ ಥರ ಕ್ಲೀನಾಗಿ ಮಾಡಬೇಕು ಅಂತ. ಇವೆಲ್ಲ ಒಂದು 2-3 ನಿಮಿಷದಲ್ಲಿ ನಾವು ಹೆಣ್ಮಕ್ಳು ತೋರಿಸ್ತೀವಿ. ಆದರೆ ಇವು ಗಂಟೆಗಟ್ಟಲೆ ಟೈಮ್ ತಗೋತೈತೆ, 3 ಅವರು 2 ಅವರು ಆ ಥರ. ಆದರೆ ಇವೆಲ್ಲ ಮಾಡಿ ನಾವು ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಪೂಜೆ ಮಾಡಿದ್ರೇ ನಮಗೆ ಸಮಾಧಾನ ಆಗೋದು. ಎಲ್ಲ ದೇವ್ರಿಗೂ ಸಾಮಾನುಗಳಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾದ್ಮೇಲೆ ನಮ್ಮ ಕಳಶಕ್ಕೆ ತೆಂಗಿನಕಾಯಿನೂ ಒಂದ್ಸಲ ನೀಟಾಗಿ ತೊಳ್ಕೊಂಡೆ. ಓದ್ಸಲ ಅಷ್ಟೇ ಇಟ್ಟಿದ್ದು, ನೀರು ಆಡ್ತಾ ಇತ್ತು. ಇನ್ನು ನಾನು ವಾರ ಚೇಂಜ್ ಮಾಡೋಕ್ಕೋಗಲ್ಲ, ತೊಳೆದು ಅದನ್ನೇ ಇಡ್ತೀನಿ. ಮಾಮೂಲಿ ಇನ್ವಿಟೇಷನ್ ಕಾರ್ಡ್ ಇದ್ದೇ ಇರ್ತೈತೆ ಮನೇಲಿ. ಕುಂಕುಮ ಇಡಕ್ಕೆ ಈ ಥರ ಬಳಸ್ಕೊಳ್ತೀನಿ, ಅವಾಗ ನೀಟಾಗಿ ಲಕ್ಷಣವಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ನಮ್ಗೆ ಯಾವ ಡಿಸೈನ್ ಬೇಕೋ ಅದರಲ್ಲಿ ಕಟ್ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಓದ್ಸಲನೂ ಹಿಂಗೆ ಕುಂಕುಮ ಇಟ್ಟಿದ್ದೆ, ಅದಕ್ಕೋಸ್ಕರ ಬೇರೆ ಚೇಂಜ್ ಮಾಡ್ತಾ ಹೋದರೆ ಲಕ್ಷ್ಮಿ ಮುಖದ ಹತ್ರ ಎಲ್ಲ ಫುಲ್ಲು ಕುಂಕುಮ ಆಗ್ಬಿಡ್ತೈತೆ. ಅದಕ್ಕೆ ಒಂದೇ ಥರ ಡಿಸೈನ್ ಇಟ್ಕೋಬೇಕು, ಇಲ್ಲ ಸ್ವಸ್ಟಿಕ್ ಥರ ಇಟ್ಕೊಂಡ್ರು ಅದು ಚೆನ್ನಾಗಿ ಕಾಣ್ತೈತೆ. ಫುಲ್ಲು ರೆಡ್ ಕುಂಕುಮ ತಂದಿಸ್ಕೊಂಡಿದ್ದೆ ಫ್ರೆಂಡ್ಸ್ ಈ ಸಲ ನಾನು. ಅದಕ್ಕೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೂ ಮುಂಚೆ ತೆಂಗಿನಕಾಯಿಗೆಲ್ಲ ಎಲ್ಲಿ ಕುಂಕುಮ ಇಡ್ತೀನಿ ಅಲ್ಲೆಲ್ಲ ಅರ್ಶಿನ ಬಳ್ಕೊಂಡೆ. ಒಂದು ಸ್ವಲ್ಪ ಆ ಕಡೆ ಕುಂಕುಮ ಬಿದ್ದೇ ಬೀಳ್ತೈತೆ. ಅಲ್ಲಿ ಮತ್ತೆ ಒಂದು ಸಲ ಅರ್ಶಿನ ಹಾಕ್ಬಿಟ್ಟು ಒರೆಸ್ಕೊಬಿಟ್ರೆ ಸಾಕು, ಹಿಂಗೆ ನೀಟಾಗಿ ಬರ್ತೈತೆ. ನಾನು ಆಗಲೇನೆ ದೇವ್ರ ಗೂಡೆಲ್ಲ ಒರೆಸ್ಬಿಟ್ಟು ಫೋಟೋದಿಂದ ಸ್ವಸ್ಟಿಕು ಓಂ ಶ್ರೀಮ್ ಎಲ್ಲ ಹಾಕಿಬಿಟ್ಟಿದ್ದೆ. ಈಗ ಫೋಟೋನೂ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ನಾಳೆ ಬತ್ತಿ ಎಣ್ಣೆ ಹಾಕ್ಕೊಂಡು ಹೂವು ಜೋಡಿಸ್ಕೊಂಡು ಆರಾಮಾಗಿ ಪೂಜೆ ಮಾಡ್ಕೊಳ್ತಾ ಇರೋದೆ. ಹಿಂದಿನ ದಿನ ಈ ಕೆಲಸ ಮಾಡ್ಕೊಬಿಟ್ರೆ ಹಬ್ಬದ ಅರ್ಧ ಕೆಲಸ ಮುಗ್ದಂಗೆ. ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಈಗ ಊಟದ ಸಮಯ. ಏನು ಅಡುಗೆ ಬೇಕು? ಮಾಡಿ ನಾನು ನಿನಗೆ ತಿಂತೀನಿ. ದೋಸೆ ಮಾಡು. ಪೂರಿ ಇದು ಮಾಡಿ ದೋಸೆ ಪುರಿ ಇಲ್ಲವು. ದೋಸೆ ಇಟ್ರು ಬಿಟ್ಟಿಲ್ಲ ನೆನೆ. ಮಾಡಂಗಾರೆ ದೋಸೆ ತಿಂತಿ? ಓಕೆ ಫ್ರೆಂಡ್ಸ್, ಟಾಮುಗೆ ಅನ್ನ ಐತೆ, ಪರವಾಗಿಲ್ಲ. ಅದು ಅವನದೇ ಟೆನ್ಷನ್ ನನಗೆ. ಅವ್ನಿಗೆ ಅನ್ನ ಮಾಡಬೇಕು ಅಂತ ಅನ್ನ ಐತೆ. ಹಾಗಾಗಿ ಇಡ್ಲಿ ಇಟ್ರು ಬಿಟ್ಟಿದ್ದಲ್ಲ ಫ್ರೆಂಡ್ಸ್, ಅದರಲ್ಲಿ ದೋಸೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು, ಮಸಾಲೆ ರುಬ್ಬಿ ಮಾಡೋದು ತಿನ್ನಲ್ಲ ತಾನೇ ನೀನು? ತರಕಾರಿ ಪಲ್ಯ ಥರ ಮಾಡ್ಬಿಡ್ತೀನಿ ಫ್ರೆಂಡ್ಸ್, ಒಂದು ಸ್ವಲ್ಪ ಗೊಜ್ಜು ಥರ. ಹಾಗೆ ಎಷ್ಟು ದೋಸೆ ತಿಂತಿ ಅಂದ್ಬಿಟ್ಟು ನಮಗೆ ಲೆಕ್ಕ ಪಕ್ಕ ಎಲ್ಲ ಬೇಕೀಗ. ರುಚಿಗೆ ತಕ್ಕಷ್ಟು ಸಾಲ್ಟ್. ನೈಟ್ ಟೈಮ್ ದೋಸೆ ತಿಂದರೆ ನೈಟೆಲ್ಲ ಬಾಯಾರಿಕೆ ಆಗ್ತಿದೆ ಫ್ರೆಂಡ್ಸ್. ಪರವಾಗಿಲ್ಲ, ಇವಾಗ ಶಿವ ಹೆಂಗಾರು ನೀರು ಜಾಸ್ತಿ ಕುಡಿಬೇಕಲ್ಲ, ಎದ್ದು ಕುಡಿಬೇಕು. ತರಕಾರಿ ಪಲ್ಯ ಮಾಡೋಣ ಅಂತ ಫಿಕ್ಸ್ ಆದೆ ಫ್ರೆಂಡ್ಸ್. ಆಮೇಲೆ ಟೊಮೊಟೊ ಚಟ್ನಿಗೆ ಇಳಿದ್ಬಿಟ್ಟೆ. ಹಂಗೆ ಫ್ರೆಂಡ್ಸ್, ನಾನು ಅಡುಗೆ ಬಾಣಲಿ ಇಡೋವರೆಗೂ ಗೊತ್ತಾಗಲ್ಲ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗದಿರ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಚಟ್ನಿಗೆ ಫ್ರೆಂಡ್ಸ್ ನಾನು ಮಾಡ್ತಿರೋದು. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ 2 ಹಾಕೊಂಡಿದ್ದೀನಿ. ನಾನು ಖಾರ ಕಮ್ಮಿನೇ ಹಾಕ್ತಿದ್ದೀನಿ, ಶಿವ ತಿನ್ನಂಗಿಲ್ವಲ್ಲ ಖಾರ ಜಾಸ್ತಿ, ಹಂಗಾಗಿ ಟೊಮೊಟೊ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಜೊತೆಗೆ ಉಪ್ಪು ಹಾಕೊಂಡು ಹಿಂಗೂ ಬೇಯಿಸ್ಕೋಬೋದು ಫ್ರೆಂಡ್ಸ್. ಟೊಮೊಟೊ ಬೇಗ ಬೇಯ್ತಿದೆ, ತಟ್ಟೆ ಮುಚ್ಚಿ ಬಿಟ್ಬಿಟ್ರೆ ಅರ್ಧ ಕಟ್ ಮಾಡಿರೋ ಟೊಮೊಟೊನು ಬೇಯಿಸ್ಕೋಬೋದು. ಸೈಡಲ್ಲಿ ದೋಸೆನ ಹಾಕೋತಾ ಇದೆ. ಪಟ ಅಂತ ಅಡುಗೆ ಆದರೆ ರಂಗೋಲಿ ಹಾಕಕ್ಕೆ ಹೋಗ್ಬೋದು ಅಂತ. ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್, ಈ ಸಲ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನೆನ್ಸಿ ರುಬ್ಬಿಟ್ಟಿದ್ನಲ್ಲ, ಅದೇ ಅಳತೆನಲ್ಲೇ ನೆನ್ಸಿ ರುಬ್ಕೊಳ್ಳಿ ಫ್ರೆಂಡ್ಸ್, ಯಾರು ಟ್ರೈ ಮಾಡಿದ್ರೆ ಹೊಸದಾಗಿ. ಸಖತ್ತಾಗಿ ಬಂದಿತ್ತು. ಶಿವ ಬರೀ ದೋಸೆನ ಇಷ್ಟಪಟ್ಟು ತಿಂತು, ಅಷ್ಟು ಚೆನ್ನಾಗಿತ್ತು. ಎಷ್ಟು ಬೇಕು ದೋಸೆ ಅಷ್ಟು ಮಾಡ್ಕೊಂಡೆ. ಅಷ್ಟರಲ್ಲಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡೆ ಫ್ರೆಂಡ್ಸ್. ಹುಳಿ ಇಲ್ಲಾಂದ್ರೂ ನಡೀತಿದೆ, ಆಲ್ರೆಡಿ ಟೊಮೊಟೊ ಹಾಕೊಂಡಿರ್ತೀವಲ್ಲ. ಸ್ವಲ್ಪ ರುಚಿಗೆ ಇದನ್ನ 1-2 ನಿಮಿಷ ಬಾಡಿಸ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿ ಸೊಪ್ಪು ಇದ್ದಂಗೆನೇ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ಇಷ್ಟೇ ಸಿಂಪಲ್ ಟೊಮೊಟೊ ಚಟ್ನಿ ರೆಡಿ ಫ್ರೆಂಡ್ಸ್. ಒಗ್ಗರಣೆ ಬೇಕಾದ್ರೆ ಹಾಕೋಬಹುದು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಟ್ನಿ ಥರ ಕಲರ್ಫುಲ್ ಆಗಿ ಬಂದಿರ್ತೈತೆ. ಚಪಾತಿ, ದೋಸೆ, ಅನ್ನದ ಜೊತೆಗೆ ಸಕ್ಕತ್ತಾಗಿರ್ತೈತೆ. ಯಾರಿಗಾರ ಹುಷಾರಿಲ್ದಿದ್ದಾಗ, ಬಾಯಿ ಕೆಟ್ಟೋದಾಗ ಅನಿಸ್ತಾರೆ ಈ ಚಟ್ನಿ ಬೆಸ್ಟ್ ಫ್ರೆಂಡ್ಸ್. ಬಿಸಿ ದೋಸೆ ಟೊಮೊಟೊ ಗೊಜ್ಜಿದ ಚಟ್ನಿ ಮಾಡ್ಬಿಟ್ಟೆ. ಜೀರಿಗೆ ಎಲ್ಲ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ 2 ಹಾಕಿದ್ದೀನಪ್ಪ, ಖಾರ ಇಲ್ಲ. ಅಡ್ಜಸ್ಟ್ ಮಾಡ್ಕೋತೀಯಾ?
ಶಿವರಾತ್ರಿಗೆ ಸ್ಪೆಷಲಾಗಿ ಒಂದು ರಂಗೋಲಿ ಹಾಕಬೇಕಲ್ಲ ಅಂತ ಅಂದ್ಬಿಟ್ಟು ಗೂಗಲಲ್ಲೆಲ್ಲ ಬಿದ್ದು ಒದ್ದಾಡಿದ್ಮೇಲೆ ಒಂದು ರಂಗೋಲಿ ಸಿಕ್ಕಾಪಟ್ಟೆ ನನಗೆ ಮನಸ್ಸಿಗೆ ಇಷ್ಟ ಆಗ್ಬಿಡ್ತು ಫ್ರೆಂಡ್ಸ್. ಅದನ್ನೇ ಹಾಕ್ತಾ ಇದ್ದೀನಿ. ಮೊದಲು ಕಮಲ ಹಾಕೋಬೇಕು. ಕಮಲದ ಮೇಲೆ ಲಿಂಗ ಬರೋ ಥರ ಫ್ರೆಂಡ್ಸ್ ನೋಡಿದ ತಕ್ಷಣ ಫಿದಾ ಆಗ್ಬಿಟ್ಟೆ. ಈ ಥರ ಹಾಕ್ಬಿಟ್ಟು ಅಳಿಸೋ ಬದಲು ಒಂದು ಚಾಕ್ ಪೀಸಲ್ಲಿ ಬರ್ಕೊಬಿಟ್ಟು ಆಮೇಲೆ ರಂಗೋಲಿ ಹಾಕ್ಬೇಕು ಫ್ರೆಂಡ್ಸ್. ಅದ್ರ ಮೇಲೆ ಇಲ್ಲ ಫ್ರೆಂಡ್ಸ್, ನಾನು ಜಾಯಮಂದಲ್ಲೇ ಚಾಕ್ ಪೀಸ್ ತಂದು ರಂಗೋಲಿ ಹಾಕ್ಬೇಕು ಅನ್ನೋ ಜಾಯಮನೇ ಇಲ್ಲ ಫ್ರೆಂಡ್ಸ್. ಸ್ಪಾಟಲ್ಲಿ ಕುತ್ಕೊಂಡು ಏನಾಯ್ತು ಅದರಲ್ಲಿ ಅಡ್ಜಸ್ಟ್ ಮಾಡಿ ಅಭ್ಯಾಸ ಆಗ್ಬಿಟ್ಟು ಮೊದಲೇ ಪ್ರಿಪ್ರೇಷನ್ಸೇ ಇಲ್ಲ ನನ್ನ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಇರಲಿ ಪರವಾಗಿಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಜೀವನ ಅಂದ್ರೇ ಹಂಗೆ. ಕಮಲಕ್ಕೆ ಬೇಕಾಗಿರೋ ಹೂವೆಲ್ಲ ಇದು ಕಲರ್ ಎಲ್ಲ ಇತ್ತಲ್ಲ, ಅದೇ ಸಮಾಧಾನ ಆಗಿರೋ ವಿಷಯ ನನಗೆ. ಪಿಂಕ್ ಕಲರ್ ಇತ್ತು ಫ್ರೆಂಡ್ಸ್, ಕಮಲ ಪಿಂಕ್ ಕಲರ್. ಈ ಕಲರ್ ಇರ್ತೈತಲ್ಲ, ವೈಟು ಇರ್ತೈತೆ. ಹಾಗಾಗಿ ಒಂದು ಮುಕ್ಕಾಲು ಭಾಗದಷ್ಟು ಪಿಂಕ್ ಕಲರ್ ಹಾಕೊಂಡೆ ಫ್ರೆಂಡ್ಸ್. ಸ್ವಲ್ಪ ಶೇಡ್ ಕೊಡೋಣ ಅಂತ ಅಂದ್ಬಿಟ್ಟು. ಕಲರ್ಸ್ ಇಲ್ಲ ಸರಿಯಾಗಿ, ಆದ್ರಲ್ಲೂ ಶೇಡ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಹಂಗೆ ಫ್ರೆಂಡ್ಸ್ ಮೈಂಡು. ನಾವು ಕಲರ್ ಹಾಕಿದ್ಮೇಲೆ ಇದು ಸಿಮೆಂಟ್ ನೆಲ ಅಲ್ಲ ಫ್ರೆಂಡ್ಸ್, ಅದ್ರಲ್ಲಿ ಈ ಥರ ಕೈಯಲ್ಲಿ ಒರೆಸ್ಕೊಂಡ್ರೆ ಅದು ಸಕ್ಕತ್ತಾಗಿ ಕಚ್ಕೋತೈತೆ ರಂಗೋಲಿ ಪುಡಿ ಎಲ್ಲ. ಅದೇ ಸಾರಿಸಿರೋ ನೆಲದಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಬಾಗಿಲು ಚೆನ್ನಾಗಿ ಒಣಗಿಸ್ಕೊಂಡು ಹಾಕಬೇಕು, ಆವಾಗ ಬರ್ತೈತೆ. ತ್ಯಾವ ಐತಂದರೆ ಈ ಥರ ಕೈಯಲ್ಲೆಲ್ಲ ಒರ್ಸಕ್ಕೆ ಬರಲ್ಲ. ಆದರೆ ಕಮಲಕ್ಕೆ ಎಲೆ ಡಾರ್ಕ್ ಗ್ರೀನ್ ಬೇಕಿತ್ತು ಫ್ರೆಂಡ್ಸ್, ಆದರೆ ಪ್ಯಾರಟ್ ಗ್ರೀನ್ ಹಾಕಿದ್ದೀನಿ. ಈ ಥರನೂ ಯಾಕಿರಬಾರ್ದು ದಾಸವಾಳ ಅಂತ ಶೇಡ್ ಕೊಡೋಣ ಅಂದ್ಬಿಟ್ಟು ಅಲ್ಲಿ ಆರೆಂಜ್ ಕಲರ್ ಹಾಕ್ತೆ. ಅದು ಶೇಡ್ ಅಲ್ಲ, ಈ ಥರ ಕಮಲ ಹುಟ್ಟ ಇಲ್ವೇನೋ ಭೂಮಿ ಮೇಲೆ ಅನ್ನೋ ಥರ ಕಾಣಿಸ್ತಿತ್ತು. ಆದರೂ ನೋಡೋಕ್ಕೆ ಚೆನ್ನಾಗಿತ್ತಲ್ಲ, ಇರಲಿ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಸೈಡಲ್ಲೆಲ್ಲ ಔಟ್ಲೈನ್ ಬರ್ಕೊಂಡೆ ಫ್ರೆಂಡ್ಸ್. ನೋಡೋಕೆ ಲುಕ್ ಚೆನ್ನಾಗಿ ಕಾಣಿಸ್ತೈತೆ. ಈಗ ಕಮಲದ ಮೇಲೆ ಲಿಂಗನ ಬರ್ಕೊಂಡು ಬ್ಲ್ಯಾಕ್ ಕಲರ್ ಇರ್ತೈತೆ ಫ್ರೆಂಡ್ಸ್ ಲಿಂಗ. ನಾನೆಂತ ಬುದ್ಧಿವಂತೆ ಅಂದರೆ ಬ್ಲ್ಯಾಕ್ ಕಲರ್ ತಗೊಬರೋಕೆ ರಂಗೋಲಿ ಪುಡಿ ಅಂತ ಅಂಗಡಿ ಕಳಿಸಿದ್ದೀನಿ. ಬ್ಲ್ಯಾಕ್ ಕಲರ್ವೇ ಬರಲ್ವಂತೆ. ಹಿಂದಿನ ದಿನನೇ ಇದೆಲ್ಲ ಕುಟ್ಟಿ ಪುಡಿ ಮಾಡಿಕೋಬೇಕಾಗಿತ್ತು. ಸಡನ್ ಪ್ಲಾನಿಂಗ್ ಅಲ್ಲ ಫ್ರೆಂಡ್ಸ್ ಈ ಥರ ರಂಗೋಲಿ ಹಾಕೋದು. ಯಾವಾಗಲೂ ಚುಕ್ಕಿ ಇಟ್ಟೆ ಹಾಕೋದು, ಯಾಕೆ ಹಾಕಬೇಕು, ಡಿಫ್ರೆಂಟಾಗಿ ಹಾಕೋಣ ಅಂದ್ಬಿಟ್ಟು. ಅದಕ್ಕೆ ನೀಲಿ ಕಲರ್ ಲಿಂಗ ಯಾಕೆ ಇರಬಾರ್ದು, ಇರ್ಬೋದಲ್ಲ ಅಂತ ಅಂದ್ಬಿಟ್ಟು ನೀಲಿ ಕಲರೇ ಕವರ್ ಮಾಡಿಬಿಟ್ಟೆ. ಈಗ ಒಂದು 3-4 ವರ್ಷದಿಂದ ಮಾದಪ್ಪನ ಪಾದಯಾತ್ರೆ ಹೋಗ್ಬಿಡ್ತಿದೆ ಯಾವುದೋ ಒಂದು ರಂಗೋಲಿ ಹಾಕ್ಬಿಟ್ಟು. ಈ ವರ್ಷ ಇಲ್ಲೇ ಉಳ್ಕೊಂಡಿರೋದ್ರಿಂದ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಈ ರಂಗೋಲಿನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಆಗ್ತಾ ನನಗೊಂಥರ ವೈಬ್ರೇಷನ್ನೇ ಆಗ್ತಾಯಿತ್ತು. ನಿಜವಾಗ್ಲೂ ದೇವ್ರ ಥರನೇ ಕಾಣಿಸ್ತಾ ಇತ್ತು ನನಗೆ. ಭಕ್ತಿ ಜಾಸ್ತಿ ಆದರೆ ಹಂಗೆ ಅನಿಸ್ತೈತೆ. ಮಧ್ಯದಲ್ಲಿ ರಂಗೋಲಿ ಪುಡಿನಲ್ಲಿ ನಾಮ ಹಾಕಿ ಆ ಕಡೆ ಲೈನ್ ಹೇಳ್ಕೊಂಡೆ. ಆಮೇಲೆ ನಾಮದ ಮಧ್ಯೆ ಕಣ್ಣು ಇರ್ತಿತ್ತಲ್ಲ ಲಿಂಗಕ್ಕೆ ಅಂದ್ಬಿಟ್ಟು ಆ ಕಡೆ ಹಾಕ್ತೆ. ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಫ್ರೆಂಡ್ಸ್ ನನಗೆ. ನನ್ನ ತಲೆ ನನ್ನ ಸಿಗ್ನೇಚರ್ ಸ್ಟೈಲ್ ಏನಾರು ಇರಲೇಬೇಕು ಅಂದ್ಬಿಟ್ಟು ತ್ರಿಶೂಲ ಡಮರುಗ ಮತ್ತು ಈ ಕಡೆ ಹಾವು ಇವೆರಡು ಶಿವನಿಗೆ ಸಂಬಂಧಪಟ್ಟಿದೆಯಲ್ಲ ಫ್ರೆಂಡ್ಸ್. ಬಿಲ್ಪತ್ರೆ ಅಂತೂ ಇರಲೇಬೇಕು, ಶಿವನಿಗೆ ಇಷ್ಟವಾಗಿದ್ದು. ಅದಕ್ಕೆ ತಲೆ ಮೇಲೆ ಇದೆಲ್ಲ ನನ್ನ ಕ್ರಿಯೇಟಿವಿಟಿ ಫ್ರೆಂಡ್ಸ್. ಫ್ಲವರು ಮತ್ತು ಲಿಂಗ ಮಾತ್ರ ಗೂಗಲಲ್ಲಿ ಇದ್ದಿದ್ದು. ಇನ್ನು ಮಿಕ್ಕಿದ್ದು ಇವೆಲ್ಲ ನನ್ನ ಕ್ರಿಯೇಟಿವಿಟಿನೇ. ಏನಾದರೂ ನನ್ನ ಸಿಗ್ನೇಚರ್ ಸ್ಟೈಲ್ ಇರಲೇಬೇಕು ಅಂದ್ಬಿಟ್ಟು ಶಿವನಿಗೆ ಸಂಬಂಧಪಟ್ಟಿದ್ದೆಲ್ಲ ಹಾಕ್ಕೊಂಡೆ. ಆದರೆ ಈ ಕಲರೇ ಒಂದು ಸ್ವಲ್ಪ ಫ್ರೆಂಡ್ಸ್ ತ್ರಿಶೂಲ ಹಾವಿಗೆ ಬೇಕಾಗಿದ್ದ ಕಲರ್ ಯಾವುದೂ ಇರಲಿಲ್ಲ. ಇರೋದ್ರಲ್ಲೇ ಕಲರ್ಫುಲ್ ತ್ರಿಶೂಲ ಕಲರ್ಫುಲ್ ಹಾವು ಬರೆಯೋಣ ಅಂತ ಅಂದ್ಬಿಟ್ಟು ಈ ಥರ ಯೆಲ್ಲೋ ಕಲರ್ ಹಾಕ್ಕೊಂಡು ಡಮರುಗಗೆ ಗ್ರೀನ್ ಮತ್ತು ಆರೆಂಜ್ ಕಲರ್ ಹಾಕ್ಕೊಂಡು ಕವರ್ ಮಾಡಿಕೊಂಡೆ. ಮಧ್ಯೆ ಒಂದು ಸ್ವಲ್ಪ ರೆಡ್ ಕವರ್ ಹಾಕ್ಬಿಟ್ಟು ಹಾವುಗೆ ಬರೋಷ್ಟರಲ್ಲಿ ಎಂತೆಂಥ ಹಾವುಗಳಿದ್ದಾವೆ ಫ್ರೆಂಡ್ಸ್ ಪ್ರಪಂಚದಲ್ಲಿ. ಎಂತೆಂಥ ಕಲರ್ ಹಾವುಗಳವೆ. ನಾನು ಬಿಡಿಸ್ತಾರ ಹಾವು ಪ್ರಪಂಚದಲ್ಲೇ ಇಲ್ವೇನೋ, ದೇವಲೋಕದಲ್ಲೂ ಇಲ್ವೇನೋ ಆ ಥರ ಹಾವು ಬಿಡಿಸ್ತಾ ಇದ್ದೀನಿ. ನೋಡೋಕೆ ಯಾವ ಥರ ಕಾಣಿಸ್ಬೇಕು ಅಷ್ಟೇ ಅಂತ. ಕಲರ್ ಪ್ರಾಬ್ಲಮ್ ಫ್ರೆಂಡ್ಸ್. ಕಲರ್ಸ್ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗ್ತಿದೆ ಫ್ರೆಂಡ್ಸ್. ಅದಕ್ಕೆ ಇರೋ ಕಲರೆಲ್ಲ ಥರ ಹಾಕ್ಬಿಟ್ಟು ಮಧ್ಯ ಒಂದು ಕಲರ್ ಹಾಕ್ಬಿಟ್ಟು ಅದು ರಿಯಲ್ ಯಾವ ಥರನೇ ಕಾಣಿಸೋಕೆ ಸ್ಟಾರ್ಟ್ ಆಗ್ಬಿಡ್ತು ಫ್ರೆಂಡ್ಸ್. ಆಗ್ತಾ ಅಲ್ಲ, ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನನ್ನಲ್ಲಿ ಇಷ್ಟು ದೊಡ್ಡ ಟ್ಯಾಲೆಂಟ್ ಆಯಿತಾ ಅಂತ ಅಂದ್ಬಿಟ್ಟು ರಂಗೋಲಿ ಬಿಡಿಸೋದ್ರಲ್ಲ ಅದೂ. ಬಿಲ್ಪತ್ರೆಗೆ ಪ್ಯಾರೆಟ್ ಗ್ರೀನ್ ಇತ್ತಲ್ಲ ಅದರಲ್ಲೇ ಬರ್ಕೊಂಡೆ. ಶಿವನ ತಲೆ ಮೇಲೆ ಬಿಲ್ಪತ್ರೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ರಂಗೋಲಿಲೇ ಇಟ್ಬಿಟ್ಟೆ, ಸಿಕ್ಕಾಪಟ್ಟೆ ಒಳ್ಳೇದಾಗಲಿ ಅಂದ್ಬಿಟ್ಟು. ಇವನು ಮೊಸರನ್ನ ಚಪ್ಪರ್ಸ್ಕೊಂಡು ತಿಂತವನೆ. ಇವನಿಂದ ಕಾಪಾಡೋಕ್ಕೆ ರಂಗೋಲಿನ ಈ ಥರ ಪ್ಯಾಕ್ ಮಾಡಿದ್ದೀನಿ ಫ್ರೆಂಡ್ಸ್. 3 ಚೇರ್ ಪ್ಯಾಕ್ ಮಾಡಿದ್ದೀನಿ. ಹೆಂಗೈತಪ್ಪ ರಂಗೋಲಿ? ಸೂಪರಾಗೈತೆ. ಬೆಳಗ್ಗೆಗೆ ನೋಡ್ಬೇಕು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ದೇವ್ರ ಸಾಮಾನು ಕ್ಲೀನಿಂಗು, ರಂಗೋಲಿ ಕ್ಲೀನಿಂಗು, ಮನೆ ಕ್ಲೀನಿಂಗು ಆಯಿತು. ಇದೆಲ್ಲ ಆದಮೇಲೆ ಮೇನ್ ಉಳಿದಿರೋದೇ ಮೆಹಂದಿ ಫ್ರೆಂಡ್ಸ್. ಮೆಹಂದಿ ಹಾಕ್ಕೊಂಡಿಲ್ಲ ಅಂದರೆ ಯಾವ ಹಬ್ಬನೂ ನನಗೆ ಕಂಪ್ಲೀಟೇ ಆಗಲ್ಲ. ತರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಸಂದಿಗೊಂದಿಲೆಲ್ಲ ಹುಡ್ಕಾಡ್ದೆ. ಹಳೇ ಮೆಹಂದಿ ಇತ್ತು. ಹಳೆ ಮೆಹಂದಿಗಳು ಅಂಟೋದು ಡೌಟು ಫ್ರೆಂಡ್ಸ್. ಆದ್ರೂ ಒಂದು ಖುಷಿಗೆ ಹಾಕ್ಕೊಂಡೆ. ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿ ಹಾಕ್ಬೇಕು ಅಂದ್ಬಿಟ್ಟು ಇವತ್ತೆಲ್ಲ ಗೂಗಲಲ್ಲೇ ಬಿದ್ದು ಒತ್ತಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಐಡಿಯಾನೇ ತೊಗೊಂಡಿದ್ದೀನಿ. ಚಾಟ್ GPT ಗೂಗಲು ಇದೆಲ್ಲ ಒಂಥರ ತಂದೆ ತಾಯಿ ಥರ ಆಗ್ಬಿಟ್ಟೈತೆ ಹೆಣ್ಮಕ್ಳಿಗೆ. ನನಗಂತೂ ಇನ್ನೂ ಹೆಚ್ಚು ಅಂದ್ಕೊಳ್ಳಿ. ಏನೇ ಕಷ್ಟ ಬಂದ್ರಂದ್ರು ಹೇಳ್ಕೊಂಡು ಗೋಳಾಡೋಕ್ಕೆ ಒಬ್ಬರು ಸಿಕ್ಕಿದ್ರು ಅಂತ ಖುಷಿ ಆಗ್ಬಿಟ್ಟೈತೆ. ಈ ಥರ ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಕೈ ಪೂರ್ತಿ ಸ್ವಲ್ಪನೂ ಗ್ಯಾಪ್ ಬಿಡ್ದಂಗೆ ಡಿಸೈನ್ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು 3 ಲೈನ್ ಈ ಥರ ಹಾಕ್ಕೊಂಡು ಈ ಥರ ಎಲೆ ಹಾಕ್ಕೊಂಡು ಫಸ್ಟ್ ಟೈಮ್ ತುಂಬ ಪೇಷನ್ಸಿಂದ ಕೂತ್ಕೊಂಡು ಮೆಹಂದಿ ಹಾಕ್ತಿರೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಫುಲ್ಲು ಡೀಸೆಂಟಾಗಿ ಹಿಂಗೆ ಹಾಕಬೇಕು ಎಂಡ್ವರೆಗೂ ಅಂತ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಆಮೇಲೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತಲ್ಲ. ಈಗ ಮೆಹಂದಿ ಹಾಕ್ತಿರೋದು ಎಷ್ಟು ಗಂಟೆಲಿ ಅನ್ಕೋತಿದ್ದೀರಾ ಫ್ರೆಂಡ್ಸ್? 1 ಗಂಟೆಲಿ ಫ್ರೆಂಡ್ಸ್ ಮೆಹಂದಿ ಹಾಕ್ತಿರೋದು ನಾನು. ಅಷ್ಟು ಟೈಮ್ ತಗೊಂತು ನನಗೆ. ಇವತ್ತು ಮನೆ ಕೆಲಸ ಎಲ್ಲ ಪರವಾಗಿಲ್ಲ. ಹಬ್ಬದ ದಿನ ಒಂದಿನ ನಿದ್ದೆ ಕೆಟ್ಟರೆ ಏನಾಗಲ್ಲ. ಶಿವರಾತ್ರಿ ದಿನ ಜಾಗರಣೆ ಇಡೋದು ಬಿಟ್ಬಿಟ್ಟು ಅದ್ರ ಹಿಂದಿನ ದಿನನೇ ಜಾಗರಣೆ ಇದ್ದಂಗೆ ಆಗ್ತೈತೆ ನಾವು ಅಲ್ಲ ಫ್ರೆಂಡ್ಸ್. ನಾವು ಪ್ರತಿ ಹಬ್ಬದಲ್ಲೂ ಜಾಗರಣೆ ಇರ್ತೀವಿ ನಾವು. ಹಂಗಾರೆ ನಮಗೆ ದೇವ್ರು ಇನ್ನೂ ಜಾಸ್ತಿ ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡೋದನ್ನ ಮರ್ತುಬಿಟ್ಟು ಅವನಷ್ಟೇ ದೇವರು ಗ್ಯಾಪ್ಸ್ಕೊಂಡ್ರೆ ಖುಷಿ ಆಗ್ತೈತೆ.
ಈ ಥರ ಹಾಕ್ಕೊಂಡು ಹಿಂದೆಗಡೆ ಕಾಣಿಸಲ್ಲ ಅಂತಂದ್ರೂ ಹಿಂದೆಗಡೆ ಕೈ ಅಂದರೆ ಮಧ್ಯದಲ್ಲಿ ನಾನು ಫುಲ್ ವೈಟ್ ಇದ್ದೀನಿ ಅಂದ್ಬಿಟ್ಟು ಹಿಂದೆಗಡೆನೂ ಮೆಹಂದಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಕಲರ್ನ ನಾವು ಆಡ್ಕೋಬಾರ್ದು, ಯಾವುದೋ ದೇವ್ರು ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಖುಷಿಯಾಗಿರಬೇಕು ಅಷ್ಟೇ. ಫುಲ್ಲು ಕವರ್ ಮಾಡಿಕೊಂಡು ಆಮೇಲೆ ಈ ಕಡೆ ಗ್ಯಾಪಲ್ಲಿ ಬಾಕ್ಸ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗೂಗಲಲ್ಲೇ ಸರ್ಚ್ ಮಾಡಿದ್ದು ಫ್ರೆಂಡ್ಸ್. ಆದರೆ ಮಧ್ಯದಲ್ಲಿ ನನ್ನ ಸ್ಟೈಲ್ ಮಿಕ್ಸ್ ಆಗೇ ಆಗ್ತಿದೆ ಫ್ರೆಂಡ್ಸ್. ನನ್ನ ಸಿಗ್ನೇಚರ್ ಸ್ಟೈಲ್ ಇರಲೇಬೇಕು. ಇಷ್ಟೇ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಮಧ್ಯೆ ಒಂದೊಂದು ಬಾಕ್ಸ್ ಬಿಟ್ಟು ಕವರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಇದನ್ನು ಹಾಕ್ಕೊಂಡೆ. ಲೈಫಲ್ಲಿ ಒಂದ್ಸಲ ಆದರೂ ಮೆಹಂದಿ ಆರ್ಟಿಸ್ಟ್ ಹತ್ರ ಮೆಹಂದಿ ಹಾಕ್ಸ್ಕೋಬೇಕು ಫ್ರೆಂಡ್ಸ್. ಅದು ನನ್ನ ಡ್ರೀಮು. ಯಾವಾಗ ಕಂಪ್ಲೀಟ್ ಆಗ್ತಿತ್ತು ನೋಡೋಣ. ಆದರೆ ಒಂದಿನ ಹಾಕ್ಸ್ಕೊತೀನಿ. ಬೆರಳ ಹತ್ರ ಡಿಸೈನ್ ಹಾಕೊಳಕ್ಕೆ ಬಂದರೆ ಇವತ್ತು ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಎಲ್ಲ ಬೆರಳಿಗೂ ಒಂದೇ ಥರ ಡಿಸೈನ್ ಹಾಕ್ಕೊಂಡು ಕವರ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಅದಕ್ಕೆ ಎಲ್ಲ ಬೆರಳಿಗೂ ಈ ಥರ ಹಾಕ್ಕೊಂಡೆ. ಇದು ಸಹ ನೋಡೋಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಒಂದೊಂದು ಬೆರಳಿಗೆ ಒಂದೊಂದು ಡಿಸೈನ್ ಹಾಕ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತೈತೆ ಅಂತ ನಾನು ಅನ್ಕೋತಿದ್ದೆ. ಇಲ್ಲ ಫ್ರೆಂಡ್ಸ್, ಎಲ್ಲ ಬೆರಳಿಗೂ ಒಂದೇ ಥರ ಡಿಸೈನ್ ಹಾಕ್ಕೊಂಡ್ರು ಅದು ನೋಡೋಕೆ ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ. ಬರೀ ಹಸ್ತದಲ್ಲಿ ಮಾತ್ರ ಯಾಕೆ, ಇನ್ನೊಂದು ಸ್ವಲ್ಪ ಕೆಳಗಡೆಗೂ ಡಿಸೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಡಿಸೈನ್ ಮಾಡ್ಕೊಂಡೆ. ಸುತ್ತು ಹಾಕ್ಬಿಡೋದು. ಅವು ಚೇಳು ಏನೇನು ಸಿಗ್ತೈತೋ ಅಲ್ಲ. ಸ್ಟಾರ್ಟಿಂಗ್ ರಂಗೋಲಿ ಹಾಕ್ಬೇಕಾದ್ರೆ ಮಾತ್ರ ಇಂತಿಂಥ ಡಿಸೈನ್ ಅಂತ ಮೈಂಡಿಗೆ ಬರ್ತೈತೆ ಫ್ರೆಂಡ್ಸ್, ಹಾಕ್ಕೋಬೇಕು ಅಂತ. ನಿದ್ದೆಲ್ಲಿ ತೂಗುಡ್ಸ್ತಾ ಅವು ಚೇಳು, ಒಂಡ್ರಗಪ್ಪೆ ಇವೆಲ್ಲ ಕೈ ಮೇಲೆ ಬರ್ತಾ ಇರ್ತವೆ ಫ್ರೆಂಡ್ಸ್. ಇದೆಲ್ಲ ನನ್ನ ಲೈಫಲ್ಲಿ ಕಾಮನ್ನು. ಇಷ್ಟು ಬರ್ಕೊಂಡು ಆಮೇಲೆ ಬೆರಳಿಗೆಲ್ಲ ಮಾಮೂಲಿ ಸೇಮ್ ಆಗಲಿ ಹೇಳ್ದಂಗೆ ಅದೇ ಡಿಸೈನ್ ಹಾಕ್ಕೊಂಡೆ. ಹಿಂದೆಗಡೆ ಬೆರಳುಗಳಿಗೆ ಮಾತ್ರ ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಫೈನಲ್ ನಮ್ಮ ಮೆಹಂದಿ ಹಿಂಗಿತ್ತು. ಓಕೆ ಫ್ರೆಂಡ್ಸ್, ಎಲ್ಲ ಮುಗೀತು. ಈಗ ವಿಶಿಂಗ್ ಟೈಮ್. ಗೊಂಬೆ 18ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಯುವರಾಜ್ ಲಾಲ್ 14ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಮನೋಜ್ 18ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಅಭಿನವ್ 19ಕ್ಕೆ 5 ವರ್ಷದ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಧ್ರುವಾರ್ಜುನ್ 15ನೇ ತಾರೀಕು 6ನೇ ವರ್ಷದ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಕುಮಾರಿ ಸಿಸ್ಟರ್ ರವಿ ಅಣ್ಣ 14ನೇ ತಾರೀಕು 13 ವರ್ಷದ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ವಿಹಾನ್ 16ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಕಾವ್ಯ 15ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಖುಷಿ ಕೌಶಿಕ್ ಹಾಯ್ ಮಕ್ಕಳ. ಹಾಯ್. ಲವೀಶ್ 18ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.